ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ. ಇಂದು 13 ಜುಲೈ 2024. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ವತಿಯಿಂದ ಕೆಸೆಟ್ ಪರೀಕ್ಷೆಯ 2024 ಕೆಸೆಟ್ ಪರೀಕ್ಷೆಯ ಒಂದು ಅಧಿಸೂಚನೆ ಇಂದು ಹೊರಡಿಸಿದ್ದಾರೆ. 24 ನವೆಂಬರ್ 2024 ಪರೀಕ್ಷೆ ನಡೆಯಲಿದೆ. We have more than 130 days in our hand. I am standing in front of you for telling information about English literature. ಪತ್ರಿಕೆ 2 ಇಂಗ್ಲಿಷ್ ಲಿಟ್ರೇಚರ್ ಈ ಸಬ್ಜೆಕ್ಟ್ ಬಗ್ಗೆ ಹೇಗೆ ಓದಬೇಕು, ಏನು ಓದಿದರೆ ರಿಸಲ್ಟ್ ಬರುತ್ತದೆ ಅನ್ನೋದನ್ನ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ನಿಮ್ಮೆದುರಿಗೆ ನಿಂತಿದ್ದೇನೆ. ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಸರಾಸರಿ 10,000 ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕುತ್ತಾರೆ. ಪ್ರತಿ ಬಾರಿ ಇಂಗ್ಲಿಷದಲ್ಲಿ ಪರೀಕ್ಷೆ ಪಾಸ್ ಆಗುವವರ ಸಂಖ್ಯೆ 250. ನಿನ್ನೆ ನಡೆದ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿ ಮಿತ್ರರು ಯಾರು ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೋ ಅವರಿಗೆ ನೌಕರಿ ಸಿಕ್ಕೇ ಸಿಗುತ್ತದೆ. ಇದು ಕಟ್ಟಿಟ್ಟ ಬುತ್ತಿ. ನೀವೆಲ್ಲರೂ ಅದೃಷ್ಟವಂತರು. ಇಂಗ್ಲಿಷ್ ಲಿಟ್ರೇಚರ್ ಸಬ್ಜೆಕ್ಟ್ ಓದಿದಂತ ನೀವೆಲ್ಲರೂ ಅದೃಷ್ಟವಂತರು. 100% ಯು ವಿಲ್ ಗೆಟ್ ಗೌರ್ಮೆಂಟ್ ಜಾಬ್. ನೋಡ್ರಿ, ಈಗ ದೇವರ ಗಂಟೆ ಕೂಡ ನಿಮಗೆ ಅನುಗ್ರಹ ಆಯ್ತು, ಪೂಜೆ ಮಾಡ್ತಾ ಇದಾರೆ ಮೇಡಮ್. ಇದಕ್ಕೆ ಯೋಗ ಅಂತಾರ್ರಿ. ಇಂಗ್ಲಿಷ್ ವಿಷಯ ಓದಿದ ಹುಡುಗರು ಕೆಸೆಟ್ ಪರೀಕ್ಷೆ ಪಾಸ್ ಆದವ್ರು ಹುಡುಗರು ನೌಕರಿ ಹತ್ತಲೇಬೇಕು. ಒಂದು ಮಾತು ನಿಜ, ಇಂಗ್ಲಿಷ್ ಲಿಟ್ರೇಚರ್ ಓದುವಾಗ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಎಲ್ಲಿ ಮಾಡುತ್ತಾರೆ ಎಂದರೆ ಹೌ ಟು ರೀಡ್ ಇಂಗ್ಲಿಷ್ ಲಿಟ್ರೇಚರ್ ಅಂಡ್ ವಾಟ್ ಟು ರೀಡ್ ಇಂಗ್ಲಿಷ್ ಲಿಟ್ರೇಚರ್ ಅಂಡ್ ವಾಟ್ ಟು ರಿಮೆಂಬರ್ ಇಂಗ್ಲಿಷ್ ಲಿಟ್ರೇಚರ್. ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಹೇಗೆ ಓದಬೇಕು, ಎಷ್ಟು ಓದಬೇಕು, ಯಾವಾಗ ಓದಬೇಕು, ಯಾವ ಯೂನಿಟ್ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನೋದು ತುಂಬಾ ದೊಡ್ಡ ಗೊಂದಲವಿದೆ. ವಿದ್ಯಾರ್ಥಿ ಮಿತ್ರರೇ, ನನ್ನ ಸಬ್ಜೆಕ್ಟ್ ಕೂಡ ಇಂಗ್ಲಿಷ್ ಲಿಟ್ರೇಚರ್. ನಾನು ನಿಮ್ಮಷ್ಟು ಬುದ್ಧಿವಂತನಲ್ಲ. ಐ ಆಮ್ ನಾಟ್ ಬ್ರಿಲಿಯಂಟ್ ಲೈಕ್ ಯು. ನಾನು ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ MA ಇಂಗ್ಲಿಷ್ ಲಿಟ್ರೇಚರ್ ನಾನು ಡಿಸ್ಟೆನ್ಸ್ ಕೋರ್ಸದಲ್ಲಿ ಮಾಡಿದ್ದೇನೆ. ಇಂಗ್ಲಿಷ್ ಲಿಟ್ರೇಚರ್ ಡಿಸ್ಟೆನ್ಸ್ ಮಾಡಿದಾಗ ಕೂಡ ನಾನು ಲಿಂಗ್ವಿಸ್ಟಿಕ್ ಅನ್ನೋ ಒಂದು ಸಬ್ಜೆಕ್ಟ್ದಲ್ಲಿ ನಾನು ಫೇಲ್ ಆಗಿದ್ದೇನೆ. ಇಂಗ್ಲಿಷ್ ಲಿಟ್ರೇಚರ್ MAದಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಫೇಲ್ ಆಗಿ ಮತ್ತೆ ಇನ್ನೊಮ್ಮೆ ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಕಂಪ್ಲೀಟ್ ಮಾಡಿ 57% ಅನ್ನ ನಾನು ಪಡೆದಿದ್ದೇನೆ MAದಲ್ಲಿ. ಅದಾದ ನಂತರ 3 ಬಾರಿ ಸತತವಾಗಿ ನೆಟ್ ಎಕ್ಸಾಮ್ ಅನ್ನು ಬರೆದೆ ಫೇಲ್ ಆಗಿದ್ದೇನೆ. 4ನೇ ಅಟೆಂಪ್ಟ್ ಮಾತ್ರ ನನ್ನನ್ನು ನಿಲ್ಲಿಸುವ ಶಕ್ತಿ ಈಗ ಯಾರಿಗೂ ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ. ದಯವಿಟ್ಟು ನನ್ನ ಮಾತನ್ನ ತಾವು ಪಾಸಿಟಿವ್ ಆಗಿ ತಗೋಬೇಕು. ಇದು ಅಶ್ವಮೇಧ ಕುದುರೆಯಾಗಿದೆ. ಮೊದಲು 3 ಸಲ ಎಡವಿದ್ದೇನೆ, ಆದ್ರೆ 4ನೇ ಸಲ ಇಡೀ ಮಹಾರಾಷ್ಟ್ರಕ್ಕೆ ಐ ಗಾಟ್ ಫಸ್ಟ್ ರ್ಯಾಂಕ್ ಇನ್ 2015 ಸೆಟ್ ಎಕ್ಸಾಮ್ ಅಲ್ಲಿ. 270 mark I scored in English literature. SSLC ಅಲ್ಲಿ 37%, PUC ಅಲ್ಲಿ 36%. ನಾನು ಪಡೆದುಕೊಂಡಂತ ನಿಮ್ಮ ದಾನಯ್ಯ ಸರ್, ಇವರ DGK ಸರ್, ಟುಡೇ ಐ ಆಮ್ ಹೋಲ್ಡಿಂಗ್ ವರ್ಲ್ಡ್ ರೆಕಾರ್ಡ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಟುಡೇ ಐ ಆಮ್ ಹೋಲ್ಡಿಂಗ್ ವರ್ಲ್ಡ್ ರೆಕಾರ್ಡ್ ಇನ್ ನೆಟ್ ಅಂಡ್ ಕೆಸೆಟ್ ಎಕ್ಸಾಮ್. ವಿತ್ ಯುವರ್ ಬ್ಲೆಸ್ಸಿಂಗ್, ವಿತ್ ಯುವರ್ ಸಪೋರ್ಟ್, ವಿತ್ ಯುವರ್ ಎನ್ಕರೇಜ್ಮೆಂಟ್, ವಿತ್ ಯುವರ್ ಗೈಡೆನ್ಸ್, ವಿತ್ ಯುವರ್ support, today I qualified 75 times. I am not talking it with arrogantly. Please take my words in a positive way. ನಾನು ಅಹಂಕಾರದಿಂದ ಈ ಮಾತನ್ನು ಹೇಳುತ್ತಿಲ್ಲ. ಯಾವ ಇಂಗ್ಲಿಷ್ ವಿಷಯವು ನನಗೆ ಬರುತ್ತಿಲ್ಲವೋ ಅದೇ ಇಂಗ್ಲಿಷ್ ವಿಷಯದಲ್ಲಿ SSLC ಅಲ್ಲಿ 37%, PUC ಅಲ್ಲಿ 36 ಅಂಕಗಳನ್ನ ಪಡೆದುಕೊಂಡಂತ ನಿಮ್ಮ ದಾನಯ್ಯ ಸರ್, ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ MAದಲ್ಲಿ ಫೇಲ್ ಆದಂತ ನಿಮ್ಮ ದಾನಯ್ಯ ಸರ್, 3 ಬಾರಿ ಸತತವಾಗಿ ನೆಟ್ ಎಕ್ಸಾಮ್ ಅಲ್ಲಿ ಫೇಲ್ ಮಾಡಿದ ನಿಮ್ಮ ದಾನಯ್ಯ ಸರ್, ಇಂದು ಅದೇ ಇಂಗ್ಲಿಷ್ ಸಬ್ಜೆಕ್ಟ್ದಲ್ಲಿ ನಮ್ಮ ದೇಶದ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಪ್ರತಿಯೊಂದು ರಾಜ್ಯದ ಸೆಟ್ ಎಕ್ಸಾಮ್ ಅನ್ನ ನಾನು ಪಾಸ್ ಮಾಡಿದ್ದೇನೆ. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದೇನೆ. ಪ್ರತಿಯೊಂದು ರಾಜ್ಯದ ಸೆಟ್ ಎಕ್ಸಾಮ್ ಬರೆಯುವಾಗ ತುಂಬಾ ಉತ್ಸಾಹದಿಂದ, ತುಂಬಾ ಪ್ಲಾನಿಂಗ್ ಕೆ ಸಾಥ್ ಐ ರೋಟ್ ದ ಎಕ್ಸಾಮ್. ಇನ್ನು ನಾನು ಗಳಿಸಿದಂತ ಅನುಭವವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಒಂದು ಮಾತು ನಿಜ, ಇಂಗ್ಲಿಷ್ ಲಿಟ್ರೇಚರ್ ಈಸ್ ನಾಟ್ ಹಾರ್ಡ್. English literature is not difficult.
ಇಂಗ್ಲಿಷ್ ಲಿಟ್ರೇಚರ್ ಈಸ್ ನಾಟ್ ಅಟ್ ಆಲ್ ಟಫ್. ಇಟ್ ಈಸ್ ಸೋ ಈಸಿ. ಇದು ಸುಲಿದ ಬಾಳೆಯ ಹಣ್ಣಿನಂತಿದೆ ಇಂಗ್ಲಿಷ್ ಲಿಟ್ರೇಚರ್. ಇನ್ನು ಇಂಗ್ಲಿಷ್ ಲಿಟ್ರೇಚರ್ದೊಳಗೆ ಹೇಗೆ ಓದಬೇಕು ಅನ್ನೋದನ್ನ ನಾನು ಒಂದು ಸ್ಕೆಚ್ ಕೊಡ್ತೀನಿ. ಐ ಟೆಲ್ ಯು ಮೈ ಓನ್ ಪ್ಲಾನಿಂಗ್. ಇದು ನನ್ನ ಪ್ಲಾನಿಂಗ್ ಇದೆ. ನಾನು ಹೇಗೆ ಫಾಲೋ ಮಾಡಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಹೆಚ್ಚು ನಾಲೆಜ್ ಇಲ್ಲ ಅಂದ್ರೂ ಕೂಡ ನಾನು ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಪಾಸ್ ಆಗಿದ್ದೇನೆ. ನಿಮಗೆ ನಾಲೆಜ್ ಎಷ್ಟಿದೆ ಅನ್ನೋದನ್ನ ಯಾರೂ ಚೆಕ್ ಮಾಡೋದಿಲ್ಲ. ಡು ಯು ಹ್ಯಾವ್ ದ ಸರ್ಟಿಫಿಕೇಟ್ ಇನ್ ಯುವರ್ ಹ್ಯಾಂಡ್? ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕೈಯೊಳಗೆ ಕೆಸೆಟ್ ಸರ್ಟಿಫಿಕೇಟ್ ಇದೆಯೋ ಇಲ್ಲೋ ಅದು ತುಂಬಾ ಇಂಪಾರ್ಟೆಂಟ್. ನಾಲೆಜ್ ಆಮೇಲೆ ಡೆವಲಪ್ಮೆಂಟ್ ಆಗ್ತದೆ, ನಾಲೆಜ್ ಆಮೇಲೆ ಇನ್ಕ್ರೀಸ್ ಆಗುತ್ತದೆ, ನಾಲೆಜ್ ಆಮೇಲೆ ನಿಮ್ದು ಗ್ರೋತ್ ಆಗುತ್ತದೆ. ಈಗೆಲ್ಲ ನಾಲೆಜ್ ಬೆಳೆಸ್ಕೊಂಡು ಕೂತ್ರು ಉಪಯೋಗ ಇಲ್ಲ. ನಮ್ಮ ಹತ್ರ 4 ತಿಂಗಳೈತಿ. ಸೊ 4 ತಿಂಗಳದೊಳಗೆ ಪೇಪರ್ 1 ಕಡೆ ಜಾಸ್ತಿ ಗಮನ ಕೊಡಬೇಕು ತಾವೆಲ್ಲರೂ. ಪೇಪರ್ 1 ಕಡೆ ಎಷ್ಟು ಹೆಚ್ಚಿಗೆ ಗಮನ ಕೊಡ್ತೀರೋ ಅಷ್ಟು ನೀವು ಬೇಗ ರಿಸಲ್ಟ್ ಬರುತ್ತದೆ. ಇನ್ನು ಪೇಪರ್ 2 ಇಂಗ್ಲಿಷ್ ಲಿಟ್ರೇಚರ್. ಸೋ ಮೈ ಗಾಡ್, ಇಂಗ್ಲಿಷ್ ಲಿಟ್ರೇಚರ್ ಎಲ್ಲಕ್ಕಿಂತ ಬೆಸ್ಟ್ ಕೊಟೇಶನ್ ಐ ಆಮ್ ಟೆಲ್ಲಿಂಗ್ ಯು. ಇಂಗ್ಲಿಷ್ ಲಿಟ್ರೇಚರ್ ಓದಬೇಕಾದ್ರೆ ನನ್ನ ಪ್ಲಾನ್ ಫಾಲೋ ಮಾಡಿದರೆ ವಿದೌಟ್ ರೀಡಿಂಗ್ ಇಂಗ್ಲಿಷ್ ಲಿಟ್ರೇಚರ್ ಯು ವಿಲ್ ಗೆಟ್ ಸಕ್ಸಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ವಿದೌಟ್ ರೀಡಿಂಗ್ ಇಂಗ್ಲಿಷ್ ಲಿಟ್ರೇಚರ್ ಯು ವಿಲ್ ಗೆಟ್ ಸಕ್ಸಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಇಂಗ್ಲಿಷ್ ಲಿಟ್ರೇಚರ್ ದೊಡ್ಡ ದೊಡ್ಡ ಬುಕ್ಗಳನ್ನ ನೀವು ತೆಗೆದುಕೊಂಡು ಬಂದಿದ್ರೂ ಕೂಡ ಅದನ್ನ ಈಗ ಬದಿಗಿಡ್ರಿ. ನಾ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಈ ಲೇಖಕ ತಗೊಂಡ್ಬಂದಿನ್ರಿ, ಆ ಲೇಖಕ ತಗೊಂಡ್ಬಂದಿನಿ, ಇವ್ರದ್ದು ಓದಿನಿ, ನೋ, ಯಾವುದೂ ಓದೋ ಅವಶ್ಯಕತೆ ಇಲ್ಲ. ಪ್ಲೀಸ್, ನಾನು ಹೇಳುವಾಗ ನನ್ನ ಮಾತುಗಳನ್ನ ತಾವೆಲ್ಲರೂ ಪಾಸಿಟಿವ್ ಆಗಿ ತಗೊಂಡು ಅರ್ಥ ಮಾಡಿಕೊಳ್ಬೇಕು. ನಾನಂತೂ ಸೊಕ್ಕಿನಿಂದ ಮಾತನಾಡುತ್ತಿಲ್ಲ. ನಾನಂತೂ ನಿಮಗೆ ದಾರಿ ತಪ್ಪಿಸುವಂತ ಮಾತುಗಳನ್ನು ಮಾತನಾಡುತ್ತಿಲ್ಲ. ನಾನು ನನ್ನ ಅನುಭವದ ಮಾತನ್ನು ಹೇಳುತ್ತಿದ್ದೇನೆ. ನಿಮಗೆ ನಂಬಿಕೆ ಇದ್ದರೆ ನನ್ನ ಮಾತನ್ನು ಫಾಲೋ ಮಾಡಿ ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಸಾಧನೆ ಮಾಡಿ ನೀವು ತೋರಿಸಬೇಕು. 4 ತಿಂಗಳದೊಳಗೆ ಇಂಗ್ಲಿಷ್ ಓದಿ ಇಂಗ್ಲಿಷ್ ಕೆಸೆಟ್ ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ, ಯಾರದೇ ಗೈಡೆನ್ಸ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಾದ್ರೂ ಡ್ಯೂಟಿ ಮಾಡ್ತಿದ್ರಿ ಅಂದ್ರೆ ಇಫ್ ಪಾಸಿಬಲ್ ಲೀವ್ ದಟ್ ಜಾಬ್, ಲೀವ್ ದಟ್ ವರ್ಕ್. ಎಲ್ಲ ಕೆಲಸ ಮಾಡ್ತಿದ್ರಿ ಟೆಂಪ್ರವರಿ ಅಂದ್ರೆ ಬಿಟ್ಟು ಬಿಡ್ಬೇಕು ನೀವು. ಯಾಕಂದ್ರೆ 4 ತಿಂಗಳು ತುಂಬಾ ಇಂಪಾರ್ಟೆಂಟ್. 4 ತಿಂಗಳಲ್ಲಿ ಇಂಗ್ಲಿಷ್ ಲಿಟ್ರೇಚರ್ದೊಳಗೆ ನೋಡ್ರಿ, ಪರೀಕ್ಷೆ ಪಾಸ್ ಆದ್ಮೇಲೆ ಎಷ್ಟು ರೆಡ್ ಕಾರ್ಪೆಟ್ ಹಾಕಿ ನಿಮ್ಮನ್ನು ಸ್ವಾಗತ ಮಾಡುವಂತ ಈ ಸಮಾಜ ಐತಿ. ರೆಡ್ ಕಾರ್ಪೆಟ್ ಹಾಕಿ ನಿಮಗೆ ಜಾಬ್ ಕೊಡುವಂತ ವ್ಯವಸ್ಥೆ ನಮ್ಮ ಸಮಾಜದೊಳಗೆ ಐತಿ. ಇಫ್ ಯು ಡೋಂಟ್ ಹ್ಯಾವ್ ದ ಸರ್ಟಿಫಿಕೇಟ್ ಇರ್ಲಿಲ್ಲ ಅಂದ್ರೆ ತಟ್ ಹಾಕ್ತಾರೆ. ತಟ್ ಅಂದ್ರೆ ಹೋಗ್ತದಲ್ಲ. ಪಾಸ್ ಆದ್ಮೇಲೆ ನಿಮಗೆ ಬೆಲೆ ಬರೋದು, ಪಾಸ್ ಆದ್ಮೇಲೆ ನಿಮಗೆ ಗೌರವ ಬರೋದು, ಪಾಸ್ ಆದ್ಮೇಲೆ ನಿಮಗೆ ಬುದ್ಧಿ ಬರೋದು, ಪಾಸ್ ಆದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರೋದು, ಪಾಸ್ ಆದ್ಮೇಲೆ ನಿಮಗೆ ದುಡ್ಡು ಬರೋದು. ಇಂಗ್ಲಿಷ್ ಸರ್ ಸಾಕು, ನೀವು ಭಾಳ ಬರೀ ಇದೆ ಹೇಳ್ತೀರಿ ಅಂತಿರಲಿಲ್ಲ. ಇಷ್ಟು ಹೇಳಿದ್ರೆ ನೀವು ತಯಾರಾಗ್ತಿರಲ್ಲ. ಮೊದಲಿಗೆ ಕಾಯಿಸಬೇಕಾಗ್ತದೆ ನಿಮ್ಮನ್ನ. ಕಾಯಿಸಿ ಆಮೇಲೆ ದಪ್ಪ ಬಡಿಬೇಕು. ಇಂಗ್ಲಿಷ್ ಲಿಟ್ರೇಚರ್ ಸ್ಟಡಿ ಮಾಡುವಾಗ ಏನ್ ಮಾಡ್ಬೇಕು ನೋಡ್ರಿ. ಮತ್ತೆ ಹಿಂಗೆ ಹೇಳುವಾಗ ಸರ್ ಬರೀ ತಮ್ಮ ಬುಕ್ ಬಗ್ಗೆನೇ ಹೇಳ್ತಾರೆ ಅಂತೇಳಿ ಹಿಂಗೆ ನಿಮಗೆ ಸ್ವಲ್ಪ ಕೆಲವರು ಭಾಳ ವಿಚಾರ ಮಾಡ್ತಿರ್ತಾರೆ. ಸೊ ದಯವಿಟ್ಟು ನೀವು ಆ ನೆಗೆಟಿವ್ ಅಪ್ರೋಚದೊಳಗೆ ನನ್ನನ್ನು ನೋಡಬಾರದು. ಮಾರ್ಕೆಟ್ದಲ್ಲಿರುವ ಪ್ರತಿಯೊಬ್ಬರು ಲೇಖಕರ ಬುಕ್ ಬೆಸ್ಟ್ ಇದೆ. ಪ್ರತಿಯೊಬ್ಬರು ಎಲ್ಲರೂ ಚೆನ್ನಾಗಿನೇ ಹೇಳುತ್ತಾರೆ. ಎಲ್ಲರದು ಫಾಲೋ ಮಾಡ್ಕೊಂತ ಕೂಡಬೇಡ್ರಿ ನೀವು. ಓಕೆ, ಒಬ್ರದನ್ನ ಫಾಲೋ ಮಾಡಬೇಕು. ಇನ್ನು ಇಂಗ್ಲಿಷ್ ಲಿಟ್ರೇಚರ್ದ ಪಾಸ್ ಹೇಗೆ ಮಾಡೋದು? ಎಲ್ಲಕ್ಕಿಂತ ಮೊದಲನೇದೇನು, ಇಂಗ್ಲಿಷ್ ಲಿಟ್ರೇಚರ್ ಡಿಟೇಲ್ ಆಗಿ ಓದಬಾರ್ದು. ಏನ್ ಮಾಡ್ಬೇಕ್ರಿ ಸರ್? ಹಾಗಾದ್ರೆ ಇಂಗ್ಲಿಷ್ ಲಿಟ್ರೇಚರ್ದೊಳಗೆ 100 ಪ್ರಶ್ನೆಗಳನ್ನ ಕೇಳುತ್ತಾರೆ. ಕರೆಕ್ಟ್, 100 ಕ್ವಶನ್. ಒಂದು ಕ್ವಶನ್ 2 ಮಾರ್ಕ್, 200 ಮಾರ್ಕ್ಸ್ ಇದೆ. ಎಷ್ಟು ಮಾರ್ಕ್ಸ್ ಬರಬೇಕು ನಿಮಗೆ? 100 to 120 ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಬೇಕು ಇಂಗ್ಲಿಷ್ ಲಿಟ್ರೇಚರ್ದು. 100 to 120 ಆರಾಮಾಗಿ ಸ್ಕೋರ್ ಮಾಡ್ತೀವಿ. ಸೊ ಈಸಿಲಿ ಯು ವಿಲ್ ಸ್ಕೋರ್ 100 to 120 ಮಾರ್ಕ್ಸ್. ಹೇಗೆ ಸ್ಕೋರ್ ಮಾಡಬೇಕು ಸರ್? ನೋಡ್ರಿ, ಇಂಗ್ಲಿಷ್ ಲಿಟ್ರೇಚರ್ದೊಳಗೆ ಸಿಲೆಬಸ್ದಲ್ಲಿ 10 ಟಾಪಿಕ್ ಇದೆ. ಫಸ್ಟ್ ಏನ್ ಮಾಡಬೇಕು, ನೀವು ಸಿಲೆಬಸ್ ಅನ್ನ ಬರೆದುಕೊಳ್ಬೇಕು ನಿಮ್ಮ ನೋಟ್ಬುಕ್ದು. ಮೊದಲನೇದು ಡ್ರಾಮಾ, 2ನೇದು ಪೋಯಟ್ರಿ, 3ನೇದು ಫಿಕ್ಷನ್, 4ನೇದು ನಾನ್ ಫಿಕ್ಷನ್, 5ನೇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ, 6ನೇದು ಇಂಗ್ಲಿಷ್ ಇನ್ ಇಂಡಿಯಾ, 7ನೇದು ಕಲ್ಚರಲ್ ಸ್ಟಡಿ, 8ನೇದು ಕ್ರಿಟಿಸಿಸಮ್, 9ನೇದು ಕ್ರಿಟಿಕಲ್ ಥಿಯರಿ, 10ನೇದು ರಿಸರ್ಚ್ ಟಾಪಿಕ್, ರಿಸರ್ಚ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಇವು 10 ಟಾಪಿಕ್ ಇದೆ. ಓಕೆ, ಇನ್ನು ಓದುವಾಗ ಸ್ವಲ್ಪ ಮೈಂಡ್ ಯೂಸ್ ಮಾಡಿ ಓದಬೇಕಪ್ಪ. ಟೆಕ್ನಿಕ್ ಫಾಲೋ ಮಾಡಿ ಓದಬೇಕು. ನೋಡು, ಎಲ್ಲ ಕಡೆ ಶಕ್ತಿ ಯೂಸ್ ಆಗಂಗಿಲ್ಲ. ಶಕ್ತಿಕ್ಕಿಂತ ಯುಕ್ತಿ ಮೇಲು ಅಂತೇಳಿ ಯಾಕೆ ಕರೆದಿದ್ದಾರೆ? ಯೂಸ್ ಅ ಟೆಕ್ನಿಕ್. ಏನ್ ಓದ್ಬೇಕು ಗೊತ್ತಾ? ಈ 100 ಕ್ವಶನ್ ಅಲ್ಲಿ
ಪ್ರಶ್ನೆಗಳು ಯಾವ ಏರಿಯಾದ ಮೇಲೆ ನಾನು ಎಲ್ಲ ರಾಜ್ಯದ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡೀನಿ. ಇಷ್ಟು ನೀಟಾಗಿ ಅನಾಲಿಸಿಸ್ ಮಾಡಿನಲ್ಲೋ, ಮೈ ಗಾಡ್, ಐ ಆಮ್ ಫೀಲಿಂಗ್ ಸೋ ಪ್ರೌಡ್ ನೌ. ಇಂಗ್ಲಿಷ್ ಮೇಲೆ ಜ್ಞಾನ ಇಲ್ಲಂದ್ರೂ ಕೂಡ ಇಂಗ್ಲಿಷ್ದೊಳಗೆ ಇವತ್ತು 75 ಬಾರಿ ನಾನು ಪರೀಕ್ಷೆ ಪಾಸ್ ಮಾಡಿ ಅಣ್ಣ ರಿಸಲ್ಟ್ ಮಾಡಿ ತೋರಿಸಿನೋ ನಿಲ್ಲೋ. ಐ ಆಮ್ ಸ್ಟ್ಯಾಂಡಿಂಗ್ ಯು ಇನ್ ಫ್ರಂಟ್ ಆಫ್ ಯು ಆಸ್ ಅ ರೋಲ್ ಮಾಡೆಲ್. ಹೌದೇನಿಲ್ಲೋ? ನೀವು ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಪೇಜ್. ನಾನು ಹೇಗಿದ್ದೀನೋ ಇಂಪಾರ್ಟೆಂಟ್ ಅಲ್ಲ, ಐ ಹ್ಯಾವ್ ದ ಸರ್ಟಿಫಿಕೇಟ್. ಮತ್ತೆ ಏನ್ ಮಾಡ್ಬೇಕು ಸರ್? ಏನಿಲ್ಲ, ಮೊಟ್ಟ ಮೊದಲನೇದಾಗಿ ರಿಸರ್ಚ್ ಟಾಪಿಕ್ ಅನ್ನ ಓದ್ಕೋಬೇಕು. ರಿಸರ್ಚ್ ಯಾವುದು? 10ನೇ ಟಾಪಿಕ್ ಅನ್ನ ಓದ್ರಿ. ನಾ ಏನ್ ಹೇಳಗತ್ತೀನಿ ನೋಡ್ರಿ, ಲಕ್ಷ ಕೊಡ್ರಿ. 100 ಕ್ವಶನ್ ಅನ್ನು ನಾವು ಹೇಗೆ ಅಟೆಂಪ್ಟ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವುದೇ ಒರಿಜಿನಲ್ ಆಥರ್ ಬುಕ್ ಓದ್ಕೋತ ಕೂಡಬೇಡ್ರಿ. ನಾನು ಹೇಳ್ದಷ್ಟೇ ಓದ್ಬೇಕು ನೀವು. ನಾನು ಇಲ್ಲಿ ನಿಮ್ಗೆ 2 ಮೆಥಡ್ ಹೇಳ್ತಾ ಇದ್ದೀನಿ, ಹೌ ಟು ರೀಡ್ ಅಂಡ್ ವಾಟ್ ಟು ರೀಡ್. ಏನು ಓದಬೇಕು, ಹೇಗೆ ಓದ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲನೇದು ರಿಸರ್ಚ್ ಟಾಪಿಕ್ ಅನ್ನ ಓದಬೇಕು. ರಿಸರ್ಚ್ ಎಂದರೇನು, ರಿಸರ್ಚ್ ದ ಡೆಫಿನೇಷನ್ ಯಾವುದು, ರಿಸರ್ಚ್ ದಲ್ಲಿ ಎಷ್ಟು ಟೈಪ್ಗಳಿದಾವೆ, ರಿಸರ್ಚ್ ದ ಕ್ಯಾರೆಕ್ಟರಿಸ್ಟಿಕ್ ಯಾವುದು, ಇಂಗ್ಲಿಷ್ ಲಿಟ್ರೇಚರ್ ದಲ್ಲಿ ನಾವು ಹೇಗೆ ರಿಸರ್ಚ್ ಮಾಡ್ತೀವಿ ಅನ್ನೋದನ್ನ ಒಂದು 8 ಪೇಜ್ ಥಿಯರಿ ನೋಟ್ಸ್ ಅನ್ನ ನಾನು ಬರೆದಿದ್ದೇನೆ. 8 ಪೇಜ್ ಥಿಯರಿ ನೋಟ್ಸ್ ಅನ್ನು ಓದಬೇಕು. ಅದಾದ ನಂತರ ಈ ಥಿಯರಿ ಪೇಜಿಗೆ ರಿಲೇಟೆಡ್ ಇರುವಂತಹ ಕ್ವಶನ್ಸ್ ಗಳನ್ನ ವಾಲ್ಯೂಮ್ 1, 2, 3, 4 ಈ ನನ್ನ ಕ್ವಶನ್ ಬ್ಯಾಂಕ್ಗಳಿಂದ ತಾವು ಓದಬೇಕು. ನಾ ಹೇಳೋದು ಸ್ವಲ್ಪ ನೀವು ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಇಲ್ಲಿ 10 ಮಾರ್ಕ್ಸ್ ಅದಾವ. ರಿಸರ್ಚ್ ಟಾಪಿಕ್ ನೀವು ಒಂದ್ ವೇಳೆ ಓದಿದ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್. 5 ಕ್ವಶನ್ ಕಂಪಲ್ಸರಿ ಆಗಿ ಕೇಳುತ್ತಾರೆ. 4 ಅಂತೂ ಕಟ್ಟಿಟ್ಟು ಬುತ್ತಿ. 4 ಕ್ವಶನ್ ಅಂದ್ರೆ 8 ಮಾರ್ಕ್ಸ್. ಇನ್ನು ರಿಸರ್ಚ್ ಟಾಪಿಕ್ ಮೇಲಿಂದ್ರಿ ಈ ಟಾಪಿಕ್ ಪೇಪರ್ ಫಸ್ಟ್ ದಲ್ಲಿ ಕೂಡ ಐತಿ. ಪೇಪರ್ ಫಸ್ಟ್ ಅಲ್ಲಿ 10 ಮಾರ್ಕ್ಸ್, ಪೇಪರ್ ಸೆಕೆಂಡ್ ಇಂಗ್ಲಿಷ್ ಲಿಟ್ರೇಚರ್ 10 ಮಾರ್ಕ್ಸ್, ಟೋಟಲ್ 20 ಮಾರ್ಕ್ಸ್ ಈ ಚಾಪ್ಟರ್ ಕವರ್ ಆಗುತ್ತೆ. ಸೊ ತಾವು ಈ ಬುಕ್ ಅನ್ನ ಓದಬೇಕು. ಓಕೆ, ನಾನು ವಿಡಿಯೋ ಕೂಡ ಮಾಡ್ತೀನಿ. ರಿಸರ್ಚ್ ಇವು ಎಲ್ಲ ಟಾಪಿಕ್ ಇಂಗ್ಲಿಷ್ ಲಿಟ್ರೇಚರ್ ವಿಡಿಯೋ ಮಾಡುವ ಈ ಸಲ ನಾನು ನಿರ್ಧಾರ ಮಾಡಿದ್ದೇನೆ. ನಿಮ್ಮ ಸಲುವಾಗಿ ಟೈಮ್ ತೆಗೆದು ನಾನು ವಿಡಿಯೋ ಮಾಡುತ್ತೇನೆ. ಪೇಪರ್ 1 ಅಂತೂ ವಿಡಿಯೋ ಮಾಡಲೇಬೇಕು. ಅದಾದ ನಂತರ ಅದರ ಜೊತೆಗೆ ಟೈಮ್ ಸಿಕ್ಕಾಗ ನಾನು ಇಂಗ್ಲಿಷ್ ಲಿಟ್ರೇಚರ್ ಕೂಡ ನಾನು ವಿಡಿಯೋ ಮಾಡ್ತೀನಿ. ಓಕೆ, ನೋಡೋಣ. ಒಂದು ಮಾತು ಕೊಟ್ಟಿನಿ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಬೆಂಬಲದ ಮಾತನ್ನ, ಪ್ರೋತ್ಸಾಹದ ಮಾತುಗಳನ್ನ ಆಡುತ್ತಿದ್ದಾರೆ ಅಂತ ತಿಳ್ಕೊಂಡು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ಅ ವಿಡಿಯೋಸ್ ಆನ್ ಇಂಗ್ಲಿಷ್ ಲಿಟ್ರೇಚರ್. ಓಕೆ, ಸೊ ಈ ಚಾಪ್ಟರ್ ಅನ್ನ ನಾವು ಓದ್ಕೋಬೇಕು. ಈ ಬುಕ್ಗಳಿಂದ. ಇದು ಒಂದು ಬುಕ್ ಸಾಕಪ್ಪ ನಿಮಗೆ ಇಂಗ್ಲಿಷ್ ಲಿಟ್ರೇಚರ್. ಈ ಬುಕ್ ನಿಮ್ಮ ಹತ್ರ ಇದ್ರೆ ಸಾಕು, ಯು ವಿಲ್ ಗೆಟ್ ದ ಸಕ್ಸಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ದಯವಿಟ್ಟು ಇದು ಬಹಳ 10 ವರ್ಷದ ಪರಿಶ್ರಮ ಐತಿ. ಇದು ಒಂದೇ ಬುಕ್. ನಿಮ್ಗೆ ಎಲ್ಲ 5 ಬುಕ್ಸ್ ತಗೊಳ್ಳೋದಾಗ್ಲಿಲ್ಲೋ, ಇದು ಒಂದು ಬುಕ್ ಅಂತೂ ತಗೊಳ್ಳೇಬೇಕು. ಇನ್ನು 5 ಬುಕ್ ತೆಗೆದುಕೊಂಡಂತ ವಿದ್ಯಾರ್ಥಿ ಈ ಕೆಸೆಟ್ ಅಲ್ಲಿ ಬಿಡ್ರಿ, ಕೆಸೆಟ್ ಅಂತೂ ಪಾಸ್ ಆಗ್ತೀರಿ, NET ನೆಟ್ ಪಾಸ್ ಆಗ್ತೀರಿ, ಮುಂದೆ ಬರೋ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ನೀವು ಪಾಸ್ ಆಗ್ತೀರಿ. ಸೊ ಇದರಲ್ಲಿ 10ನೇ ಚಾಪ್ಟರ್ ಅನ್ನ ತಾವು ಓದ್ಕೋಬೇಕು. 10ನೇ ಚಾಪ್ಟರ್ ರಿಸರ್ಚ್ ಚಾಪ್ಟರ್ ಅನ್ನ ಪ್ಲೀಸ್ ರೀಡ್ ದ ರಿಸರ್ಚ್ ಚಾಪ್ಟರ್. ಓಕೆ, ರಿಸರ್ಚ್ ಚಾಪ್ಟರ್ ಅಲ್ಲಿ ನಿಯರ್ ಅಬೌಟ್ ಎಷ್ಟು ಥಿಯರಿ ನೋಟ್ಸ್ ಐತಿ? ಮೋರ್ ದೆನ್ 8 ಪೇಜ್ ಥಿಯರಿ ನೋಟ್ಸ್ ಐತಿ. ಇದನ್ನ ಓದ್ಕೋಬೇಕು. ಓಕೆ ಸರ್, ಎಷ್ಟು ಹೇಳ್ತೀರಿಪ್ಪ ನೀವು? ನೋಡ್ರಿ, ನಾ ಕಲೆಕ್ಷನ್ ಮಾಡಿದ್ದು ಮಟೀರಿಯಲ್ ಬರೀ ಓದೋದೈತಿ. ಫುಡ್ ಈಸ್ ರೆಡಿ, ಜಸ್ಟ್ ಯು ಸಿಟ್ ಅಂಡ್ ಈಟ್ ಇಟ್. 1, 2, 3, 4, 5, 6, 7, 8, 9, 10 ಇಲ್ಲಿಂದ ಕ್ವಶನ್. ಇವು 10 ಪೇಜನ್ನು ಓದ್ಕೋಬೇಕು ಥಿಯರಿ. ಈ 10 ಪೇಜ್ಗಳನ್ನು 1 time, 2 times, 3 times ಯು ರೀಡ್ ಇಟ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಜಿಸ್ಟ್ ಆಫ್ ದಿಸ್ ಟಾಪಿಕ್. ಈ ಟಾಪಿಕ್ ದ ಸಮರಿಯನ್ನ ನಿಮ್ಗೆ ಅರ್ಥ ಆಯಿತು ಅಂತಂದ್ರೆ ಆಮೇಲೆ ಇದೇ ಚಾಪ್ಟರ್ಗೆ ರಿಲೇಟೆಡ್ ಇರುವಂಥ ಕ್ವಶನ್ಸ್ ಯಾವುದು ಈ ಬುಕ್ಗಿಂದ ವ್ಯಾಲ್ಯೂಮ್ ನಂಬರ್ 1, ಇದಕ್ಕೆ ವ್ಯಾಲ್ಯೂಮ್ ನಂಬರ್ 1 ಅಂತೇಳಿ ಕರಿತೀವಿ. ಇದರಲ್ಲಿ 10ನೇ ಚಾಪ್ಟರ್ ಪ್ರಶ್ನೆಗಳನ್ನು ಓದ್ಕೋಬೇಕು. 10ನೇ ಚಾಪ್ಟರ್ ರಿಸರ್ಚ್ ಟಾಪಿಕ್ದ ಪ್ರಶ್ನೆಗಳನ್ನು ಓದಬೇಕು. ಈ ರಿಸರ್ಚ್ ಟಾಪಿಕ್ ಪ್ರಶ್ನೆ ಓದಿದಾಗ ಇದನ್ನು ಇಡೋದು, ಮತ್ತೆ ವ್ಯಾಲ್ಯೂಮ್ ನಂಬರ್ 2 ಅನ್ನು ತಗೋಬೇಕು. ವ್ಯಾಲ್ಯೂಮ್ ನಂಬರ್ 2 ಈ ಬುಕ್, ಇದು ವ್ಯಾಲ್ಯೂಮ್ ನಂಬರ್ 2. ಇದು ರಿಸರ್ಚ್ ಮೆಥಡ್ಸ್. ಇದನ್ನ ಈ ಬುಕ್ ಅಲ್ಲಿ ಕ್ವಶನ್ಸ್ ಅನ್ನ ಓದ್ಕೋಬೇಕು. ಆಮೇಲೆ ಇದನ್ನ ಇಡ್ರಿ. ಆಮೇಲೆ ವ್ಯಾಲ್ಯೂಮ್ ನಂಬರ್ 3 ಇದು ಬುಕ್ ಐತಿ. ಈ ವ್ಯಾಲ್ಯೂಮ್ ನಂಬರ್ 3 ಅಲ್ಲಿ ಯೂನಿಟ್ ನಂಬರ್ 10 ಪ್ರಶ್ನೆಯನ್ನ ಓದಬೇಕು. ಯೂನಿಟ್ ನಂಬರ್ 10 ಪ್ರಶ್ನೆಯನ್ನ ಓದ್ರಿ. ಆಮೇಲೆ ವ್ಯಾಲ್ಯೂಮ್ ನಂಬರ್ 4, ಇದು ವ್ಯಾಲ್ಯೂಮ್ ನಂಬರ್ 4 ಅಲ್ಲಿ 10ನೇ ಚಾಪ್ಟರ್ ಕ್ವಶನ್ಸ್ ಅನ್ನ ಓದ್ಕೋಬೇಕು. ಚಾಪ್ಟರ್ ನಂಬರ್ 10
ಚಾಪ್ಟರ್ ನಂಬರ್ 10. ಸೊ ಈ ರೀತಿ ನೀವು ಓದಿದ್ರ ದಿಸ್ ಇಸ್ ಕಾಲ್ಡ್ ಪ್ರಾಪರ್ ಸ್ಟಡಿ ಪ್ಲಾನಿಂಗ್. ಒಂದೇ ದಿವಸದೊಳಗೆ 10 ಮಾರ್ಕ್ಸ್ ಕವರ್ ಮಾಡ್ತೀರಿ. ಮತ್ತು ರಿಸರ್ಚ್ ಇಷ್ಟು ಸಿಂಪಲ್ ಐತಲ್ಲಿ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಲಿಟ್ರೇಚರ್. ಮಿಲ್ಟನ್ ಯಾರು, ಶೇಕ್ಸ್ಪಿಯರ್ ಯಾರು, ಥಾಮಸ್ ಹಾರ್ಡಿ ಯಾರು, ಟಿ.ಎಸ್. ಎಲಿಯಟ್ ಯಾರು, ಏನೂ ಕೇಳಂಗಿಲ್ಲ ಅದ್ರೊಳಗೆ. ಅಗದಿ ರಿಸರ್ಚ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಥಿಯರಿ ಮತ್ತು ಕ್ವಶನ್ಸ್ ಅನ್ನು ಓದ್ರಿ. ಯು ಶುಡ್ ಗೆಟ್ ದ 10 ಮಾರ್ಕ್ಸ್. ಓಕೆ, ಇದು ಓದಿದ ನಂತರ ಡೈರೆಕ್ಟ್ ಈ ಚಾಪ್ಟರ್ ಓದಿದ ಮೇಲೆ 5ನೇ ಚಾಪ್ಟರ್ ಓದ್ಕೋಬೇಕು. ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ, ELT ಅಂತೇಳಿ ಕರಿತೀವಿ. ಇಂಗ್ಲಿಷ್ ಭಾಷೆಯನ್ನ ಮಕ್ಕಳಿಗೆ ನಾವು ಯಾವ ರೀತಿ ಪಾಠ ಬೋಧನೆ ಮಾಡುತ್ತೇವೆ, ಡೈರೆಕ್ಟ್ ಮೆಥಡ್ ಅಂದ್ರೇನು, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂದ್ರೇನು, ಕಮ್ಯುನಿಕೇಟಿವ್ ಅಪ್ರೋಚ್ ಅಂದ್ರೇನು, ಟಾಸ್ಕ್ ಬೇಸ್ಡ್ ಎದಕ್ಕೆ ಅಂತೇಳಿ ಕರಿತೀವಿ. ಇಷ್ಟು ಸರಳ ಐತಿಲ್ರಿ ಚಾಪ್ಟರ್. ಐ ಆಮ್ ಫುಲ್ ಕಾನ್ಫಿಡೆನ್ಸ್ ಆನ್ ದಿಸ್ ಚಾಪ್ಟರ್. ಎಷ್ಟು ಪೇಜ್ ಅದ ನೋಡ್ರಿ. ನಾವು ಏನ್ ಮಾಡ್ತೀವಿ, ಇಂಗ್ಲಿಷ್ ಲಿಟ್ರೇಚರ್ ಅಂದ ತಕ್ಷಣ ಮೊದಲೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಕೈಲಿ ಆಗಂಗಿಲ್ಲ ಅಂತೇಳಿ. ಅಣ್ಣ, ಆಗಂಗಿಲ್ಲ ಅನ್ಬೇಡ. ಇಂಗ್ಲಿಷ್ ಭಾಷೆಯನ್ನ ಕಲಿಸುವ ಪದ್ಧತಿ, ವಾಟ್ ಆರ್ ದ ಟೀಚಿಂಗ್ ಮೆಥಡ್ಸ್, ಹೌ ವಿ ಆರ್ ಗೋಯಿಂಗ್ ಟು ಟೀಚ್ ಇಂಗ್ಲಿಷ್ ಟು ದ ಸ್ಟೂಡೆಂಟ್ಸ್. ನೋಡ್ರಿ ಎಷ್ಟು ಸರಳ ಐತಿ. ಒಂದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಎಂದರೇನು, ಸ್ಟ್ರಕ್ಚರಲ್ ಮೆಥಡ್ ಎದಕ್ಕೆ ಕರೀತಾರೆ, ಡೈರೆಕ್ಟ್ ಮೆಥಡ್ ಎಂದರೇನು, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದ್ರೇನು, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಅಂದ್ರೇನು, ಎಕ್ಸ್ಪೀರಿಯನ್ಸ್ಡ್ ಬೇಸ್ಡ್ ಲ್ಯಾಂಗ್ವೇಜ್ ಅಂದ್ರೇನು, ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಎಂದರೇನು, ಕೊಲಾಬರೇಟಿವ್ ಲರ್ನಿಂಗ್ ಎಂದರೇನು, ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಎಂದರೆ, ಆಡಿಯೋ ಲಿಂಗ್ವಲ್ ಮೆಥಡ್ ಎಂದರೇನು, ಬೈಲಿಂಗ್ವಲ್ ಮೆಥಡ್ ಎಂದರೇನು, ಡಾಕ್ಟರ್ ಮೈಕಲ್ ವೆಸ್ಟ್ ಮೆಥಡ್ ಎಂದರೇನು, ಸಜೆಸ್ಟೋಪೀಡಿಯಾ ಎಂದರೇನು, ಕಮ್ಯುನಿಕೇಟಿವ್ ಅಪ್ರೋಚ್ ಎಂದರೇನು. 1 ಪೇಜ್, 2 ಪೇಜ್, 3 ಪೇಜ್, 4 ಪೇಜ್. ಈ 4 ಪೇಜ್ ಓದಿದ ನಂತರ ಕಂಪಲ್ಸರಿ ವಿಲ್ ಗೆಟ್ 10 ಮಾರ್ಕ್. ಕಂಪಲ್ಸರಿ. ಯಾವುದೇ ಲಿಟ್ರೇಚರ್ ಇದಕ್ಕೆ ರಿಲೇಟೆಡ್ ಇಲ್ಲ, ಏನು ಸಂಬಂಧ ಇಲ್ರಿ, ಏನು ಸಂಬಂಧ ಇಲ್ಲ. ಯಾವ ಅಮೆರಿಕನ್ ಲಿಟ್ರೇಚರ್ನೂ ಇಲ್ಲ, ಯಾವ ಇಂಡಿಯನ್ ಲಿಟ್ರೇಚರ್ನೂ, ಯಾವ ಆಫ್ರಿಕನ್ ಲಿಟ್ರೇಚರ್ನೂ ಇಲ್ಲ, ಯಾವ ಬ್ರಿಟಿಷ್ ಲಿಟ್ರೇಚರ್ ಇಲ್ಲೇ ಇಲ್ಲ. ಎಷ್ಟು ಸರಳ ಐತಿ. 4 ಪೇಜ್ ಓದಬೇಕಪ್ಪ. 4 ಪೇಜ್ ಓದುವಾಗ ಹೇಗ್ರಿ, ಅಗದಿ ಹಿಂಗೆ ಕೂತು ಸಿಸ್ಟಮೆಟಿಕ್ ಆಗಿ ಓದ್ಕೋಬೇಕು. ನೀವು FDA ಫೇಲ್ ಆಗಿರಿ, ನೀವು SD ಅದು ಯಾವ್ದು ಫೇಲ್ ಆಗಿದೆ ಎಲ್ಲ ಬಿಡ್ರಿ, ಅದನ್ನ ಬದಿಗೆ ಓದ್ತಿರಿ. ಒಂದು ಸಲ KSET ಪಾಸ್ ಆಗಿರಪ್ಪ. ನನಗೆ ಪರೀಕ್ಷೆ ಮೊನ್ನೆ 211 ಸ್ಟೂಡೆಂಟ್ ಪರೀಕ್ಷೆ ಪಾಸ್ ಆದವ್ರು ಪ್ರತಿಯೊಬ್ಬರು ನನಗೆ ಫೋನ್ ಹಚ್ಚಿ ಮಾತಾಡ್ತಿದ್ರು. ಆ ಟೈಮ್ದೊಳಗೆ ನನ್ನ ತಲೆ ಸರಿ ಇರಲಿಲ್ಲ. ಈಗನು ಸರಿ ಐತೇನೆ ಇಲ್ರಿ ಸರ್, ತಲೆ ಮಾತಾಡ್ಬೇಡ ಅಂದ್ರೂ ಕೂಡ ಭಾಳ ಹುಡುಗರ ಜೊತೆ ಮಾತಾಡಿನ್ರಿ. ಒಬ್ಬೊಬ್ರು ಅಂದ್ರು, ಸರ್ ನಮ್ಮ ಜೀವನ ಸಾರ್ಥಕ ಆಯ್ತು ಸರ್, ಒಂದಿಲ್ಲ 4 ಕಾಲೇಜ್ ಅದ್ರ ನಮಗೆ ಕರಿತಾ ಇದ್ದಾರೆ ಸರ್. ಅದಕ್ಕಂತ ಹೇಳ್ತೀನಲ್ರಿ, KSET ಪಾಸ್ ಆಗ್ರಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ ಕೂತು ನೀಟಾಗಿ ಅರ್ಥ ಮಾಡ್ಕೊಡ್ರಿ. 4 ಪೇಜ್ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ರಿ. ಇದೇ ಚಾಪ್ಟರ್ ಮೇಲಿಂದ ಇವು 4 ಬುಕ್ಗಳಿಂದ, ಯಾವುದು ಇದು ಹೇಳಿನಲ್ಲ, ಈ 4 ಬುಕ್ಗಳಿಂದ ನೀವೇನ್ ಮಾಡ್ಬೇಕು, ಕ್ವಶನ್ಸ್ ಅನ್ನ ಓದ್ಕೋಬೇಕು. 4 ಬುಕ್ಗಳಿಂದ, ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ 2, ವ್ಯಾಲ್ಯೂಮ್ 3, ವ್ಯಾಲ್ಯೂಮ್ 4, ಇವು 4 ಬುಕ್ಗಳು. ಇವು ಸುಮ್ಮ ಅದಾವಲ್ರಿ. ಇದು ತಮ್ಮ 10 ವರ್ಷದ ಎಲ್ಲಾ ರಾಜ್ಯದೊಳಗೆ ಹೋಗಿ ಎಕ್ಸಾಮ್ ಬರೆದು ಬಂದಾಗ ಯಾವ ಪ್ರಶ್ನೆಗಳು ಎಲ್ಲಿ ಕೇಳಿದ್ರು, ಹೇಗೆ ಕೇಳಿದ್ರು, ಎಷ್ಟು ರಿಪೀಟ್ ಕೇಳಿದ್ರು, ರಿಪೀಟ್ ಕೇಳುವಂಥ ಪ್ರಶ್ನೆದ ಕೆಪಾಸಿಟಿ ಯಾವುದು ಅನ್ನೋದನ್ನ ನೋಡಿ, ಅದನ್ನ ತಿದ್ದಿ, ಅದನ್ನ ಎಡಿಟ್ ಮಾಡಿ, ಅದನ್ನ ಚಾಪ್ಟರ್ ವೈಸ್ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದೀನಿ. ಹೀಗಾಗಿ ಇದಕ್ಕೆ ಭಾಳ ಪರಿಶ್ರಮ ಪಟ್ಟಿನಿ. ನನ್ನ 10 ವರ್ಷದ ಪರಿಶ್ರಮ 4 ತಿಂಗಳದೊಳಗೆ ನೀವು ಉಪಯೋಗ ಮಾಡಿ ನೀವು KSET ಪರೀಕ್ಷೆನ ಪಾಸ್ ಮಾಡಬೇಕು. ಈ ಬುಕ್ದೊಳಗಿಂದ ಎಷ್ಟು KSET ಪ್ರಶ್ನೆ ಕೇಳಿದ್ರು, ಎಷ್ಟು ನೆಟ್ದೊಳಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದ್ರೊಳಗೆ ರೆಡಿಮೇಡ್ ಕ್ವಶನ್ಸ್ ಅದಾವ್ರಿ ಪ್ರತಿಯೊಂದು ಚಾಪ್ಟರ್ ವೈಸ್. ಈ ELT ಮೇಲಿಂದ ಪ್ರಶ್ನೆಗಳನ್ನು ಓದ್ಕೋರಿ. ವ್ಯಾಲ್ಯೂಮ್ ನಂಬರ್ 1, ವ್ಯಾಲ್ಯೂಮ್ 2, ವ್ಯಾಲ್ಯೂಮ್ 3, ವ್ಯಾಲ್ಯೂಮ್ 4 4 ಬುಕ್ದೊಳಗಿಂದ ಕ್ವಶನ್ಸ್ ಅನ್ನ ಫಾಲೋ ಮಾಡ್ರಿ. 10 ಮಾರ್ಕ್ಸ್ ಫಿಕ್ಸ್. ಹೆಂಗ್ ಓದ್ಬೇಕ್ರಿ, ಒಂದು ಚಾಪ್ಟರ್ ಓದಿದ ಮೇಲೆ ಅಲ್ಲಿಂದ ಮಾರ್ಕ್ಸ್ ಬರಲೇಬೇಕು. ಅದಕ್ಕಂತಾರ ಪ್ಲಾನಿಂಗ್ ಕೆ ಸಾಥ್ ಓದೋದು. ಸುಮ್ಮನೆ ಓದೋದಂದ್ರೆ ನೋ ಯೂಸ್. ನೆಕ್ಸ್ಟ್ ಅದಾದ ನಂತರ ಏನು ಓದಬೇಕು, ಇದು ಇಂಗ್ಲಿಷ್ ಇನ್ ಇಂಡಿಯಾ 8 ಮಾರ್ಕ್ಸ್, 8 ಮಾರ್ಕ್ ಅಂತೂ ಕೇಳ್ತಾರೆ. ಥಿಯರಿ ಓದ್ಕೋಬೇಕು. ಮತ್ತೆ MCQ ವ್ಯಾಲ್ಯೂಮ್ ನಂಬರ್ 1, 2, 3, 4 ಈ 4 ಬುಕ್ಗಳಿಂದ ಇದೇ ಚಾಪ್ಟರ್ಗೆ ರಿಲೇಟೆಡ್ ಇರುವಂಥ ಕ್ವಶನ್ಸ್ಗಳನ್ನು ಓದ್ಕೋಬೇಕು. ಇಂಗ್ಲಿಷ್ ಭಾಷೆ ಯಾವುದು, ಇಂಗ್ಲಿಷ್ ಭಾಷೆ ಯಾರದ್ದು, ಇಂಗ್ಲಿಷ್ ಭಾಷೆ ಭಾರತದೊಳಗೆ ಯಾವಾಗ ಬಂತು, ಇಂಗ್ಲಿಷ್ ಭಾಷೆಯ ಸ್ಥಾನ ಈಗ ಸದ್ಯ ಭಾರತದೊಳಗೆ ಹೇಗಿದೆ, ಇಂಗ್ಲಿಷ್ ಭಾಷೆಯ ಡೆವಲಪ್ಮೆಂಟ್ ಹೇಗಾಯಿತು, ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಪ್ಯಾಕ್ಟ್ ಹೇಗೆ ಆಗುತ್ತಿದೆ, 2020ಯಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಇಂಗ್ಲಿಷ್ ಭಾಷೆಯ ಸ್ಥಾನ ಏನಿದೆ. ಎಷ್ಟು ಸರಳ ಐತ್ರಿ.
ಇಂಗ್ಲೀಷ್ ಲಿಟ್ರೇಚರ್ದಂಟು ಈಸಿ ಸಬ್ಜೆಕ್ಟ್ ನಾನಂತೂ ನೋಡೇ ಇಲ್ಲ. ಹೀಗಾಗಿನೇ ಪರೀಕ್ಷೆ ಪ್ರತಿಯೊಂದು ರಾಜ್ಯದೊಳಗೆ ಪಾಸ್ ಆಗಿನಿ. ನಾನೇನು ಹುಚ್ಚು ಹಿಡಿದೈತೇನ್ರಿ? ನೋಡ್ರಿ ಎಷ್ಟು ಇಂಗ್ಲೀಷ್ ಇನ್ ಇಂಡಿಯಾ ಎಷ್ಟು ಪೇಜ್ ಐತಿ? 1 ಪೇಜ್, 2 ಪೇಜ್, ಇದು 3 ಪೇಜ್ ಮುಗೀತು. ಇವು 3 ಪೇಜ್ ಇಂಪಾರ್ಟೆಂಟ್. ನಾನು ಪ್ರತಿ ಬಾರಿ ಈ ಬುಕ್ಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೋರಿಸುತ್ತಿದ್ದೇನೆ. ಬಟ್ ಓನ್ಲಿ ಫ್ಯೂ ಸ್ಟೂಡೆಂಟ್ಸ್ ಆರ್ ಪುಟ್ಟಿಂಗ್ ದೇರ್ ಫೇತ್ ಆನ್ ಮೀ and they are getting the success. Friends, believe on my work and get the result. If you read 3 page, you will get 8 marks. Okay, ಇದಾದ ನಂತರ ಮತ್ತೆ MCQ ಕ್ವಶನ್ ಬ್ಯಾಂಕ್ ಅನ್ನು ಓದ್ರಿ. ಅದಾದ ನಂತರ ಕಲ್ಚರಲ್ ಸ್ಟಡಿ 7ನೇ ಯೂನಿಟ್ ಅನ್ನು ಓದ್ಕೋಬೇಕು. ನಾನು ಯಾವ ಸೀಕ್ವೆನ್ಸ್ ಅದು ಹೇಳ್ತೀನಿ ಅದೇ ಸೀಕ್ವೆನ್ಸ್ ಒಳಗೆ ಈಚ್ ಡೇ 1 ಚಾಪ್ಟರ್ ಮುಗಿಸ್ರಿ. ಅಪ್ಪ ಅಣ್ಣ 4 ತಿಂಗಳೈತಿ, ಒಂದೇ 1 ತಿಂಗಳದೊಳಗೆ ಈ ರೀತಿ ಫಾಲೋ ಮಾಡಿದ್ರೆ ನೋ ನೀಡ್ ಟು ಜಾಯಿನ್ ಎನಿ ಕ್ಲಾಸಸ್. ನಿಮ್ಗೆ ಮ್ಯಾಚುರಿಟಿ ಬಂದಿರ್ತೈತಿ, ಬ್ರೇನ್ ವರ್ಕ್ ಮಾಡ್ತೈತಿ. ಏನು ಓದ್ಬೇಕು ಅನ್ನೋದು ನಾ ಹೇಳ್ತಾ ಇದ್ದೀನಿ, ಹೇಗೆ ಓದ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಡೋಂಟ್ ರಿಮೆಂಬರ್ ಎವ್ರಿಥಿಂಗ್, ಡೋಂಟ್ ಬೈ ಹಾರ್ಟ್ ಎವ್ರಿಥಿಂಗ್, ಜಸ್ಟ್ ರೀಡ್ ಯಾರ್. ಇಫ್ ಯು ರೀಡ್ ಯು ವಿಲ್ ಗೆಟ್ ದ ಕಾನ್ಫಿಡೆನ್ಸ್. ಇಫ್ ಕಾನ್ಫಿಡೆನ್ಸ್ ಕಮ್ಸ್ ಸೇಮ್ ಕ್ವಶನ್ ವಿಲ್ ಕಮ್ ಇನ್ ದ ಎಕ್ಸಾಮ್. ಹೀಗಾಗಿನೇ ನಾ ಇಷ್ಟು ಸಲ ಪರೀಕ್ಷೆ ಪಾಸ್ ಆಗಿನಲ್ಲೋ. ಮನೆಯೊಳಗೆ ಡ್ಯೂಟಿ ಅಂದ್ರೆ ಶಾಲೆಯೊಳಗೆ ಡ್ಯೂಟಿ ಮಾಡ್ಕೊಂತು, ಮನೆ ಜವಾಬ್ದಾರಿ ಹೊಡ್ಕೊಂತು, 24 ಲಕ್ಷ ರೂಪಾಯಿ ಸಾಲ ಮಾಡಿ ಊರ್ ಮಂದಿ ಕೈಲೆ ಎದುರೆಲ್ಲ ಹೊಡ್ಸೊಂಡು ಅದನ್ನು ಬಿಟ್ಟಿನೇನಪ್ಪ. ನಾ ಛಲ ಬಿಟ್ಟಿನೇನು. ಈಗ ನಾನು ಇಂಪಾರ್ಟೆಂಟ್ ಅಲ್ಲ. ಮೊನ್ನೆ 211 ಹುಡುಗರು ಒಬ್ಬೊಬ್ರು ಇಡೀ ಇಂಗ್ಲೀಷ್ ಸಬ್ಜೆಕ್ಟ್ದು ಒಬ್ಬಂತೂ ಶಿವನ ಹುಡುಗ ಇಡೀ ರಾಜ್ಯದೊಳಗೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟ ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ. ಸರ್ ನಮ್ಮ ಹತ್ರ ದುಡ್ಡಿಲ್ಲ ಸರ್, ಬುಕ್ ಕೊಡಿ ಸರ್ ಪ್ಲೀಸ್ ಅಂದಾಗ, ಆಯ್ತು ಶಿವ ನೀವು ಬುಕ್ ತಗೊಂಡು ಓದು. ಅವು ಮಾಡಿ ತೋರಿಸಿದ. ಬುಕ್ ದುಡ್ಡು ಇಲ್ಲಂದ್ರೂ ಕೊಟ್ಟಿನಿ, ಆದ್ರೆ ಮಾಡಿ ತೋರಿಸುವಂತ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ನಾನೇನು ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲ, ಅದು ಓದುವ ಸಾಮರ್ಥ್ಯ ನಿಮ್ಮ ಹತ್ರ ಇರಬೇಕು. ಇದನ್ನು ಓದ್ರಿ. ಕಲ್ಚರಲ್ ಸ್ಟಡಿ, ಕಲ್ಚರ್ ಎಂದ್ರೇನು, ಕಲ್ಚರಲ್ ಸ್ಟಡಿ ಹೇಗಿದೆ, ಕಲ್ಚರಲ್ ಸ್ಟಡಿ ಯಾರು ಮಾಡಿದ್ದಾರೆ, ಎಲ್ಲಿ ಸ್ಟಡಿ ಮಾಡಿದ್ದಾರೆ, ಏಕೆ ಸ್ಟಡಿ ಮಾಡಿದ್ದಾರೆ, ಕಲ್ಚರಲ್ ಸ್ಟಡಿಯ ಮಹತ್ವ ಏನು, ಕಲ್ಚರಲ್ ಸ್ಟಡಿ ಇಂದು 21ನೇ ಶತಮಾನದಲ್ಲಿ ಯಾಕೆ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಬಂದಿದೆ ನೋಡ್ರಿ. ಕಲ್ಚರಲ್ ಸ್ಟಡಿ ಎಕ್ದಮ್ ಸಿಂಪಲ್ ಎಕ್ಸಾಂಪಲ್. ನಿನ್ನ ಸೌತ್ ಆಫ್ರಿಕಾ ಮ್ಯಾಚ್ ನಡೆದಿತ್ತು ಭಾರತದ ಜೊತೆಗೆ ಫೈನಲ್. ಸೌತ್ ಆಫ್ರಿಕಾದ ಮೇನ್ ಪ್ಲೇಯರ್ ಯಾರದಾರ್ರಿ? ಮಹಾರಾಜ ಅಂತೇಳಿ. ಮಹಾರಾಜ ಯಾವ ದೇಶದವನು? ನಮ್ಮ ಭಾರತದವರು, ಹಿಂದೂ ವ್ಯಕ್ತಿ. ಆಫ್ರಿಕಾದೊಳಗೆ ಆಟ ಆಡ್ತಾ ಇದಾರೆ. ನೋಡ್ರಿ, ನಮ್ಮ ದೇಶದವ್ರು ಹೋಗಿ ಅಲ್ಲ ಆಟ ಆಡಿ ಆ ದೇಶದ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಇದು ಕಲ್ಚರಲ್ ಸ್ಟಡಿ. ಯಾರು ಯಾವ ದೇಶದ ಹೋಗಿ ಕೂಡ ಈಗ ಬೆರೆಯುತ್ತಿದ್ದಾರೆ. ಈಗ IPL ಮ್ಯಾಚ್ದೊಳಗೆ ಎಲ್ಲ ದೇಶದ ಎಲ್ಲಾ ಜನರು ಇಂಡಿಯಾದೊಳಗೆ ಬಂದು ಮ್ಯಾಚ್ ಆಡ್ತಾ ಇಲ್ಲ. ಕಲ್ಚರಲ್. ಹಾರ್ದಿಕ್ ಪಾಂಡ್ಯನ್ ಮೇಡಮ್ ಎಲ್ಲಿಯವರು ಹಾಗೆ ಬಿಟ್ಟು ಹೋಗೋರು ಹೋಗಿ ಅನ್ಬೇಕು, ಬರೋರಿಗೆ ಬರ್ರಿ ಅನ್ಬೇಕು. ಬರೋರಿಗೆ ಬರ್ರಿ ಅನ್ನಪ್ಲಿಲ್ರಿ. ಬರೋರಿಗೆ ಬರ್ರಿ ಅಂದ್ರೆ ಮನೆಯವ್ರು ಸುಮ್ ಕುಡಿರ್ತಾರ. ಮನೆ ಹೋಗೋರು ಹೋಗ್ತಿರೋದ್ರು ಹೋಗಲ್ಲ. ನಮ್ಮ ಮೇಡಮ್ ಹೋಗಂದ್ರೆ ಹೋಗಲ್ಲ. 1 2 3 4 ಪೇಜ್ ಕಲ್ಚರಲ್ ಸ್ಟಡಿ. ಎಷ್ಟು ಮಾರ್ಕ? ಮಿನಿಮಮ್ 10 ಮಾರ್ಕ್ಸ್. ಆಮೇಲೆ ಕ್ವಶನ್ ಬ್ಯಾಂಕ್ 1 2 3 4 ಓದ್ಕೋಬೇಕು. ಅದಾದ ನಂತರ ಕ್ರಿಟಿಸಿಸಮ್ ಅನ್ನ ಓದ್ರಿ. ಓಕೆ, ಕ್ರಿಟಿಸಿಸಮ್ ಅಮ್ಮ ಇದು ಕೇಳಮ್ಮ. ಕ್ರಿಟಿಸಿಸಮ್ 1 2 3 4 5. ಸರ್, ಕ್ರಿಟಿಸಿಸಮ್ ಓದುವಾಗ ಹೇಗೆ ಓದಬೇಕು ನೋಡಪ್ಪ. ಕ್ರಿಟಿಸಿಸಮ್ ಓದುವಾಗ ಒಂದು 15 ಜನ ಅಥವಾ ಒಂದು 16 ಜನ ಮೋಸ್ಟ್ ಫೇಮಸ್ ಇರೋ ಕ್ರಿಟಿಕನ್ನ ನಾನು ಹುಡುಕಾಡಿ ತಗೊಂಡ್ಬಂದೀನಿ. ಅವ್ರ ಬಗ್ಗೆ ಸ್ವಲ್ಪ ಓದು. ಈಗ ಅರಿಸ್ಟಾಟಲ್, ಪ್ಲೇಟೋ ನೋಡ್ರಿ. ಈಗ ಪ್ಲೇಟೋ ಅವರು ಬರೆದಿದ್ದ ಬುಕ್ ಯಾವುದು? ದ ರಿಪಬ್ಲಿಕ್. ಇಟ್ ಈಸ್ ಅ ಸಾಕ್ರೆಟಿಕ್ ಡೈಲಾಗ್. ಇದೆಂದು ಪಬ್ಲಿಷ್ ಆಯ್ತು? 380 ಬಿಫೋರ್ BC. ಸಬ್ಜೆಕ್ಟ್ ಏನಾಯ್ತು? ಪೊಲಿಟಿಕಲ್ ಫಿಲಾಸಫಿ. ಎಲ್ಲಿ ಬರೆದ್ರು? ಪ್ಲೇಟೋ, ಅಥೆನಿಯನ್ ಫಿಲಾಸಫರ್. ಸಾಕ್ರೆಟಿಕ್ ಟಾಕ್ಸ್ ಮೀನಿಂಗ್ ಆಫ್ ಜಸ್ಟಿಸ್, ಜಸ್ಟ್ ಮ್ಯಾನ್ ಅಂಡ್ ಅನ್ಜಸ್ಟ್ ಹ್ಯಾಪಿನೆಸ್. ಡೈಲಾಗ್ ಹ್ಯಾಪನ್ಡ್ ಡ್ಯೂರಿಂಗ್ ಪೆಲೋಪೋನಿಯನ್ ವಾರ್. ರಿಪಬ್ಲಿಕ್ ಅಂದಾಗ ನಿಮ್ಗೆ 4 ಲೈನ್ಸ್ ನಾಲೆಜ್ ಇಷ್ಟೇ ಬೇಕು, ಉಳಿದಿದ್ದು ಏನು ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಅರಿಸ್ಟಾಟಲ್, ಪೊಯೆಟಿಕ್ಸ್, ಬುಕ್ಸ್ ಆನ್ ಡ್ರಾಮಾಟಿಕ್ ಥಿಯರಿ, ಆನ್ ಲಿಟರರಿ ಥಿಯರಿ. ಡೆಫಿನೇಷನ್ ಆಫ್ ಪೊಯೆಟ್ರಿ, ಅರಿಸ್ಟಾಟಲ್ ಸೈಡ್. ಪ್ರೊಪೋಸಸ್ ಟು ಸ್ಟಡಿ ಪೊಯೆಟ್ರಿ, ಅರಿಸ್ಟಾಟಲ್. ಗ್ರೀಕ್ ಫಿಲಾಸಫರ್, ಅರಿಸ್ಟಾಟಲ್. ಪೊಯೆಟ್ರಿ, ಇಟ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ಟರ್ಮ್ ಮೀನ್ಸ್ ಪೊಯೆಟ್, ಆಥರ್, ಮೇಕರ್, ಇಮಿಟೇಷನ್. ಲಾಂಗಿನಸ್ ಆನ್ ದ ಸಬ್ಲೈಮ್. ಎಷ್ಟು ಸಿಂಪಲ್ ಬರ್ದಿನ್ರಿ. 5 ಲೈನ್ ಓದ್ಕೋಬೇಕು. ಇದು ಓದಿದ ಮೇಲೆ 4 ಬುಕ್ದೊಳಗಿಂದ ವಾಲ್ಯೂಮ್ 1 2 3 4 ಕ್ವಶನ್ಸ್ ಅನ್ನ ಫಾಲೋ ಮಾಡ್ರಿ. ಓಕೆ, ಯು ವಿಲ್ ಗೆಟ್ 14 ಮಾರ್ಕ್ಸ್ ಫಿಕ್ಸ್ಡ್.
ಏಯಪ್ಪ ಸರ್ ಇಷ್ಟು ಸರಳ ಐತಿ ಇಂಗ್ಲೀಷ್ ಲಿಟ್ರೇಚರ್. ನಾನು ದೊಡ್ಡ ದೊಡ್ಡ ಲಾಂಗ್ ದೊಡ್ಡ ಬುಕ್ ತೊಗೊಂಬಂದಿನಿ ಸರ್. ದೊಡ್ಡ ದೊಡ್ಡ ಓದಬೇಡಪ್ಪ, ಓದಬೇಡ, ಓದಬೇಡಿ. ರೀಡ್ ದಿಸ್. ಇದಾದ ನಂತರ ಕ್ರಿಟಿಕಲ್ ಥಿಯರಿ. 14 ಮಾರ್ಕ್ಸ್ ಯು ವಿಲ್ ಗೆಟ್. ಮೊದಲು ಈ ಬುಕ್ದೊಳಗಿನ ಥಿಯರಿ ಓದ್ರಿ, ಆಮೇಲೆ ವಾಲ್ಯೂಮ್ 1, 2, 3, 4 ಕ್ರಿಟಿಕಲ್ ಥಿಯರಿ ಓದಿದ್ರೆ ಪಾಸ್ ಆಗ್ತೀರಿ. ಮತ್ತು ಓದಲಿಲ್ಲ ಅಂದ್ರೆ ಹೇಗ್ರಿ? ಕ್ರಿಟಿಕಲ್ ಥಿಯರಿ 1, 2, 3, 4, 5, 6, 7 ಪೇಜ್. 7 ಪೇಜ್ 14 ಮಾರ್ಕ್ಸ್. ಇದು ಓದಬೇಕು. ಅದಾದ ನಂತರ 4 ಬುಕ್ದೊಳಗಿಂದ ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡಬೇಕು. ಆಮೇಲೆ ಕ್ರಿಟಿಕಲ್ ಥಿಯರಿ ಆಯಿತು. ಇನ್ನು ನೋಡ್ರಿ ನಾ ಏನು ಹೇಳ್ತಾ ಇದ್ದೀನಿ, ದೀಸ್ ಆರ್ ದ ಟಾಪಿಕ್ಸ್ ಕಮ್ಸ್ ಅಂಡರ್ ಸಿಲೆಬಸ್. ಮೊದಲಿಗೆ ಯಾವುದು ಓದಬೇಕು? ರಿಸರ್ಚ್ ಓದ್ಕೋಬೇಕು, 10 ಮಾರ್ಕ್ಸ್. ಇದಾದ ನಂತರ ELT ಓದ್ಕೋಬೇಕು, ಇದಕ್ಕೆ 10 ಮಾರ್ಕ್ಸ್. ಇದಾದ ನಂತರ ಇಂಗ್ಲಿಷ್ ಇನ್ ಇಂಡಿಯಾ 8 ಮಾರ್ಕ್. ಇದಾದ ನಂತರ ಕಲ್ಚರಲ್ ಸ್ಟಡಿ ಇದಕ್ಕೆ 10 ಮಾರ್ಕ್ಸ್. ಓಕೆ. ಅದಾದ ನಂತರ ಕ್ರಿಟಿಸಿಸಮ್ 14 ಮಾರ್ಕ್ಸ್. ಇದಾದ ನಂತರ ಕ್ರಿಟಿಕಲ್ ಥಿಯರಿ ಇದು ಓದ್ಕೋಬೇಕು. ಇದು ಓದಿದ ಮೇಲೆ ಏನು ಮಾಡೋದು ಗೊತ್ತೈತಿರಿ? ಗೋ ಫಾರ್ ಸಬ್ ಟಾಪಿಕ್ ನಂಬರ್ 1 ಫೇಮಸ್ ಕೋಟೇಶನ್ಸ್. ನಾನು ನಿಮ್ಗೆ ಒಂದು 40ರಿಂದ 50 ಫೇಮಸ್ ಕೋಟೇಶನ್ ಕೊಡ್ತಾ ಇದ್ದೀನಿ. 50 ಫೇಮಸ್ ಕೋಟೇಶನ್ ನೀವು ಬಾಹ್ಯಾರಟ ಮಾಡಬೇಕು. ಈ ಕೋಟೇಶನ್ ಯಾರು ಹೇಳಿದ್ರು, ಯಾವ ಬುಕ್ದೊಳಗೆ ಹೇಳಿದ್ರು, ಇಷ್ಟೇ ನೆನಪಿಡ್ರಿ. ಒಂದು 50 ಫೇಮಸ್ ಕೋಟೇಶನ್ ಹೇಳಿದ್ರೆ ಯು ವಿಲ್ ಗೆಟ್ 4 ಮಾರ್ಕ್ಸ್. ಇವು 4 ಮಾರ್ಕ್ಸ್ ಬರ್ತೈತಿ. ಫೇಮಸ್ ಕೋಟೇಶನ್ ಮೇಲಿಂದ ಇಲ್ಲಿ ತನಕ ಇಂಪಾರ್ಟೆಂಟ್ ಕೇಳಿದಂಥ ಪ್ರಶ್ನೆಗಳನ್ನ ಈ ವಾಲ್ಯೂಮ್ 1, 2, 3, 4ದೊಳಗೆ ಬರೆದಿದ್ದೈತಿ. ಆ ಪ್ರಶ್ನೆಗಳನ್ನು ಓದ್ಕೋಬೇಕು. ನೋಡಪ್ಪ, ನಿಮಗೆ ನಾನು ಹೊಲದೊಳಗೆ ಹೋಗಿ ಹುಲ್ಲು ತಂದು ಎಮ್ಮಿಗೆ ಹಾಕಿ ಅಥವಾ ಆಕಳಿಗೆ ಹಾಕಿ, ಆಕಳು ತಿಂದ ಮೇಲೆ ಹಾಲು ಕೊಡ್ತು, ಹಾಲನ್ನು ಕರೆದು ಅದನ್ನು ಮಜ್ಜಿಗೆ ಮಾಡಿ ಮಜ್ಜಿಗೆಯಿಂದ ಬೆಣ್ಣೆ ಹೊರಗೆ ತೆಗೆದು ಬೆಣ್ಣೆಯಿಂದ ತುಪ್ಪ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಬರೀ ಕೂತು ಊಟ ಮಾಡೋದು ಒಂದೇ ಐತಿ. ಫೇಮಸ್ ಇರೋ ಕೋಟೇಶನ್ಸ್ಗಳನ್ನು ಓದ್ರಿ. ಎಷ್ಟು ಕೋಟೇಶನ್ಸ್ ಅದಾವ ನೋಡ್ರಿ ಈ ಬುಕ್ದೊಳಗೆ ಬರ್ದಿದ್ದೈತಿ. ಸರ್ ಇಷ್ಟೇ ಓದಿದ್ರೆ ಪಾಸ್ ಆಗ್ತೀವೇನು? 100% ಪಾಸ್ ಆಗಲಿಲ್ಲ ಅಂದ್ರೆ ಬುಕ್ ಮತ್ತೆ ತಂದು ನನಗೆ ವಾಪಸ್ ಕೊಡ್ಬೇಕು. ಸರ್ ಬುಕ್ ತಗೋರಿ, ನೋ ಯೂಸ್ ಅನ್ಬೇಕು. ನನಗೆ ಗೊತ್ತೈತಿ ನೀವು ನನಗೆ ಬರೇ ಬುಕ್ ತಂದು ಕೊಡಂಗಿಲ್ಲ, ನೀವು ನನಗೆ ಬುಕ್ಕೇ ತಂದು ಕೊಡ್ತೀರಿ, ಸನ್ಮಾನ ಮಾಡ್ತೀರಿ. ಅಷ್ಟು ಕೆಪಾಸಿಟಿನ ಮೊನ್ನೆ ನಮ್ಮ ಶಿವರಾಜ್ ಸರ್ ಅವರು ಎಂಥ ಗುರುವಂದನ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಮನೆ ಒಳಗೆ ಬಂದು ನನಗೆ ನಮ್ಮ ಚಿನ್ನೋಗಿ ಸನ್ಮಾನ ಮಾಡಿದ್ರು. ಸಾಕಲ್ರಿ, ಇದೇ ಬೇಕು. ಪರೀಕ್ಷೆ ಪಾಸ್ ಆದಮೇಲೆ ನೀವು ಮಾಡೇ ಮಾಡ್ತೀರಿ ಅನ್ನೋ ಒಂದು ಅವಕಾಶನ. ಅದಂತರ ಫೇಮಸ್ ಕ್ಯಾರೆಕ್ಟರ್ ನೋಡ್ರಿ, ಫೇಮಸ್ ಕೋಟೇಶನ್ಸ್. ಆಮೇಲೆ ಫೇಮಸ್ ಕ್ಯಾರೆಕ್ಟರ್ ಇದೆ ನೋಡಿ, ಫೇಮಸ್ ಕ್ಯಾರೆಕ್ಟರ್ ಒಂದು 50 ಫೇಮಸ್ ಕ್ಯಾರೆಕ್ಟರ್ ಅದನ್ನು ಓದ್ಕೋಬೇಕು. ಓಕೆ. ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಅಂಡ್ ದೇರ್ ಸಬ್ ಟೈಟಲ್. 12th ನೈಟ್ದು ಸಬ್ ಟೈಟಲ್ ಏನು? ವಾಟ್ ವಿಲ್ ಯು. ಮಿಡಲ್ ಮಾರ್ಚ್ ಇದೇನು? ದ ಸ್ಟಡಿ ಆಫ್ ಪ್ರೊವೆನ್ಸಿಯಲ್ ಲೈಫ್. ಪಮ್ಮೇಲೆದು ಸಬ್ ಟೈಟಲ್ ಏನು? ವರ್ಚ್ಯೂ ರಿವಾರ್ಡೆಡ್. ಇವೆಲ್ಲ ಬಾಹ್ಯಾರಟ ಅದಾವ ನೋಡ್ರಿ. ನೀವು ನನಗೆ ಕೇಳ್ರಿ, ಐ ಟೆಲ್ ಯು. ಅದಕ್ಕಂದ್ರೆ 75 ಟೈಮ್ಸ್ ಆಗಿನಪ್ಪ. ಇದಕ್ಕೆ ಬಿಟ್ಟು ಮತ್ತೊಂದು ಕೇಳಿದ್ರಿ, ಗಂಟೆ ಹೊಡ್ಗೋದು ಕೊಡ್ಬೇಕು. ಇಷ್ಟೇ ನನಗೆ ನೆನಪೈತಿ. ನೀವು ಇಷ್ಟೇ ಓದ್ರಿ. 8 ಮಾರ್ಕ್ಸ್ 4 ಮಾರ್ಕ್ಸ್. ಅದಾದ ನಂತರ ಸಬ್ ಟೈಟಲ್ ಓದ್ಕೋರಿ 4 ಮಾರ್ಕ್ಸ್. ಫೇಮಸ್ ಮಾಸ್ಟರ್ ಪೀಸ್ ಎಷ್ಟು ಅದಾವಮ್ಮ? ಈ 100 ಅದಾವ. ಈ ಬುಕ್ಕನ್ನು ಯಾರು ಬರೆದ್ರು? ಇಲ್ಲ ನಾನು ಬರೆದಿಲ್ಲ. ಯಾವ ಬುಕ್ ಯಾರು ಬರೆದ್ರಿ ಅನ್ನೋದಿಲ್ಲ. ಲಾರ್ಡ್ ಜಿಮ್ ಜೋಸೆಫ್ ಕಾನ್ರಾಡ್, ಜಸ್ಟಿಸ್ ಗಾಲ್ವರ್ದಿ, ಸೇಂಟ್ ಜೋನ್ GB ಶಾ, ಸನ್ಸ್ ಅಂಡ್ ಲವರ್ DH ಲಾರೆನ್ಸ್, ಉಲಿಸೆಸ್ ಜೇಮ್ಸ್ ಜಾಯ್ಸ್, ಅ ಪ್ಯಾಸೇಜ್ ಟು ಇಂಡಿಯಾ AM ಫಾಸ್ಟರ್. ಇವೆಲ್ಲ ನನಗೆ ಬಾಹ್ಯಾರಟ ಅದಾವ ನೋಡ್ರಿ. ನೀವು ಕೇಳಿದ್ರಂದ್ರೆ ನಾ ಹೇಳ್ತೀನಿ. ಇಷ್ಟು ಓದ್ರಿ. ಆಮೇಲೆ ದಲಿತ್ ಲಿಟ್ರೇಚರ್ ಎಷ್ಟು? ಕೇವಲ ಒಂದೇ ಒಂದು ಪೇಜ್ ಓದ್ಕೋಬೇಕು. ಯು ವಿಲ್ ಗೆಟ್ 2 ಮಾರ್ಕ್ಸ್. ದಲಿತ್ ಲಿಟ್ರೇಚರ್ ನೋಡ್ಕೊರಿ. ದಲಿತ್ ಲಿಟ್ರೇಚರ್ 2 ಮಾರ್ಕ್ಸ್. ಇಷ್ಟು ಓದ್ಬೇಕು ನೀವು. ಶರಣ್ ಕುಮಾರ್ ಲಿಂಬಾಳಿ ಯಾರು? ಯಾವ ಬುಕ್ಕನ್ನು ಬರೆದ್ರು? ಅಕ್ಕರ್ಮಾಸಿ ಇಂಗ್ಲಿಷ್ದಲ್ಲಿ ಏನನ್ನುತ್ತಾರೆ? ಔಟ್ಕಾಸ್ಟ್. ಇದು ಇಂಗ್ಲಿಷದೊಳಗೆ ಟ್ರಾನ್ಸ್ಲೇಷನ್ ಯಾವ ಇಶ್ಯೂದೊಳಗೆ ಮಾಡಿದ್ರು? ಎಷ್ಟು ಸರಳ ಐತಪ್ಪ. ದಲಿತ್ ಲಿಟ್ರೇಚರ್, ದಲಿತ್ ಅನ್ನೋ ಶಬ್ದ ಮೊಟ್ಟ ಮೊದಲಿಗೆ ಯಾರು ಬಳಸಿದ್ರು? ದಲಿತ್ ಲಿಟ್ರೇಚರ್ದ ತಂದೆ ಯಾರು? ಹೂ ಇಸ್ ದ ಫಾದರ್ ಆಫ್ ದಲಿತ್ ಲಿಟ್ರೇಚರ್. ದಲಿತ್ ಲಿಟ್ರೇಚರ್ ಇಂದ ಏಕೆ ಇಂಪಾರ್ಟೆನ್ಸ್ ಅನ್ನ ಪಡೆಯುತ್ತಿದೆ? ಎಷ್ಟು ಸರಳ ಐತ್ರಿ. 2 ಮಾರ್ಕ್ಸ್. ಒಂದು ಪೇಜ್ ಓದಿದ್ರೆ 2 ಮಾರ್ಕ್ಸ್. ಸುಮ್ಮನೆ ಅವ್ರದ್ದು ಕ್ಲಾಸ್ ಹಚ್ಚಿದೆ, ಅಲ್ಲಿ 20,000 ಕೊಟ್ಟೆ, ಅಲ್ಲಿ 40,000 ಕೊಟ್ಟೆ, ಇಂಥ ಬುಕ್ ತಗೊಂಡ್ ಬಂದೆ. ಯಾಕಪ್ಪ ಇಷ್ಟೆಲ್ಲ ತಪ್ಪು ಮಾಡ್ತಾ ಇದ್ದೀರಿ? ಪ್ಲೀಸ್. Dhanaya sir is not important. Dhanaya sir's work is important. Dhanaya sir's experience is important. Dhanaya sir's sacrifice is important. Dhanaya sir's dedication is important. Dhanaya sir's determination is important. Dhanaya sir's devotion is important.
ನಾನು ನ ಮಾಡ್ತೀನಿ ರೀ, ನ ಕೆಲಸ ಮಾಡ್ತೀನಿ, ಇನ್ನೂ ದುಡಿತೀನಿ ನಾನು. ಅದಾದ ನಂತರ ಸೌತ್ ಏಷ್ಯನ್ ಲಿಟ್ರೇಚರ್ದು ಎಷ್ಟು ಸಾಹಿತಿ. ನೇಪಾಳ್ ಲಿಟ್ರೇಚರ್ ಅಂದ್ರೇನು, ಮಂಜುಶ್ರೀ ಥಾಪಾ ಯಾರು, ಯಾವ ಬುಕ್ಕನ್ನು ಬರೆದ್ರು, ದ ಆಥರ್ ಆಫ್ ಹಿಸ್ಟ್ರಿ ಇದು ಎಷ್ಟನೇ ಇಶ್ಯೂಗಳು ಪಬ್ಲಿಷ್ ಆಯಿತು, ಬಾಂಗ್ಲಾದೇಶ್ ಲಿಟ್ರೇಚರ್ ಎಂದರೇನು, ಶ್ರೀಲಂಕನ್ ಲಿಟ್ರೇಚರ್ 1 ಪೇಜ 4 ಮಾರ್ಕ್. ವರ್ಲ್ಡ್ ಲಿಟ್ರೇಚರ್, ಬ್ಲ್ಯಾಕ್ ಲಿಟ್ರೇಚರ್ ಅಂದ್ರೇನು, ಓಕೆ, ವೆಸ್ಟ್ ಇಂಡೀಸ್ ಲಿಟ್ರೇಚರ್ ಅಂದ್ರೇನು, ಬ್ರಾಜಿಲ್ ಲಿಟ್ರೇಚರ್ ಅಂದ್ರೇನು, ರಷ್ಯನ್ ಲಿಟ್ರೇಚರ್, ಆಸ್ಟ್ರೇಲಿಯನ್ ಲಿಟ್ರೇಚರ್, ಕೆನಡಿಯನ್ ಲಿಟ್ರೇಚರ್. ಎಷ್ಟು ಪೇಜ್ ಅದಾವ್ರಿ? 2 ಪೇಜ. ವರ್ಲ್ಡ್ ಲಿಟ್ರೇಚರ್ 6 ಮಾರ್ಕ್. ಅದಾದ ನಂತರ ಯುರೋಪಿಯನ್ ಲಿಟ್ರೇಚರ್, ನೀವು ನೋಟ್ಸ್ ತೆಗಿಯೋ ಅವಶ್ಯಕತೆ ಇಲ್ಲ, ರೆಡಿ ಐತಿ, ಕೂತು ಓದೋದು. ಯುರೋಪಿಯನ್ ಲಿಟ್ರೇಚರ್ 1 ಪೇಜ್ ಅದ, ಒಂದೇ ಒಂದು ಪೇಜ್. ಫ್ರೆಂಚ್ ಲಿಟ್ರೇಚರ್, ಜರ್ಮನ್ ಲಿಟ್ರೇಚರ್, ಇಟಾಲಿಯನ್ ಲಿಟ್ರೇಚರ್. ಎಷ್ಟು ಮಾರ್ಕ್? ಯುರೋಪಿಯನ್ ಲಿಟ್ರೇಚರ್ 4 ಮಾರ್ಕ್ಸ್. 1 ಪೇಜ್ ಓದಿದ್ರೆ 4 ಮಾರ್ಕ್ಸ್ ಬರ್ತೈತಿ. ಬರೆದು ಕೊಡ್ತೀನಿ ನಾನು ನಿಮಗೆ 100%. ಇಷ್ಟು ನಾನು ಹೇಳಬಾರ್ದು. ರಿಪೀಟ್ ಬರ್ತೈತಿ, ಬರಲೇಬೇಕು. ಬರ್ತದಂತ ತಿಳ್ಕೊಂಡು ಎಲ್ಲ ರಾಜ್ಯಕ್ಕೆ ಹೋಗಿ ಎಕ್ಸಾಮ್ ಬರೆದು ಬಂದಿನಣ್ಣ. ಇಲ್ಲಿದು ಉತ್ತರಾಖಂಡಕ್ಕೆ ಹೋಗ್ಬೇಕು, ಇಲ್ಲಿದು ಹಿಮಾಚಲ ಪ್ರದೇಶಕ್ಕೆ ಹೋಗ್ಬೇಕು, ಇಲ್ಲಿದು ಪಶ್ಚಿಮ ಬಂಗಾಳಕ್ಕೆ ಹೋಗ್ಬೇಕು, ಇಲ್ಲಿದು ರಾಜಸ್ಥಾನಕ್ಕೆ ಹೋಗ್ಬೇಕು. ಎಷ್ಟು ತಿರುಗಾಡಿನ್ರಿ ಅಪ್ಪ. ಯಾರ ಸಲುವಾಗಿ? ನನಗೇನು ಗೊತ್ತು ಮುಂದೆ ಇಷ್ಟೆಲ್ಲ ನಡೆಯೋದು ಕೈತೆ ಐತಿ. ಯುರೋಪಿಯನ್ ಲಿಟ್ರೇಚರ್ ಓದ್ಕೋರಿ. ಪೋಸ್ಟ್ ಕೊಲೋನಿಯಲ್ ನೋಡ್ರಿ, 1 ಪೇಜ್ 2 ಪೇಜ್ 4 ಮಾರ್ಕ್. ಇಂಡಿಯನ್ ಲಿಟ್ರೇಚರ್ ಓದುವಾಗ ಎಷ್ಟು ಪೇಜ್ ಗಾರೆ? ಇಂಡಿಯನ್ ಲಿಟ್ರೇಚರ್ 1 2 3 4 5 6 ಪೇಜ್ ಓದೋದು, 8 ಮಾರ್ಕ್ಸ್ ಪಡೆಯೋದು. ಅಮೇರಿಕನ್ ಲಿಟ್ರೇಚರ್, ರೀಡ್ ದಿಸ್. ಅಮೇರಿಕನ್ ಲಿಟ್ರೇಚರ್ 1 2 ಪೇಜ್ 10 ಮಾರ್ಕ್ಸ್ ಪಡೆಯೋದು. ರೀಡ್ ದಿಸ್. ಸರ ಇದ್ರ ಒಳಗಡೆ ಓದೋದು ಬೇಡ, ಎಷ್ಟು ಕೊಟ್ಟಿರ್ತೀನಿ ಅಷ್ಟೇ ಓದ್ರಿ. ಇದ್ರ ಒಳಗಡೆ ಓದೋ ಅವಶ್ಯಕತೆ ಇಲ್ಲ. ಈ ಚಾಪ್ಟರ್ನ ಓದಿದ ಮೇಲೆ ವ್ಯಾಲ್ಯೂಮ್ ನಂಬರ್ 1 2 3 4 4 ಕ್ವಶನ್ ಬ್ಯಾಂಕನ್ನು ಪ್ಲೀಸ್ ರೆಫರ್ ಇಟ್. ಆಮೇಲೆ ಆಫ್ರಿಕನ್ ಲಿಟ್ರೇಚರ್ ನೋಡ್ರಿ, ಎಷ್ಟಾಗಿ ಓನ್ಲಿ 1 ಪೇಜ್. ಸರ್ ಎಷ್ಟು ಸಿಂಪಲ್ ಐತಿ ಅಂತ ತಿಳ್ಕೊಂಡು ಪಾಸ್ ಆಗಿನಲ್ಲ. ರೀಡ್ ಇಟ್. ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಪ್ರೊಸೀಡಿ ನೋಡ್ರಿ. ಇಂಪಾರ್ಟೆಂಟ್ ಟರ್ಮ್ಸ್ ಎಷ್ಟು ಮಾರ್ಕ್ ಅದಾವ? 6 ಮಾರ್ಕ್. ಎಷ್ಟು ಪೇಜ್ ಓದೋದೈತಿ? 1 2 ಇವು 3 ಪೇಜ್ 4 ಪೇಜ್ ಓದೋದು, 6 ಮಾರ್ಕ್ ಪಡೆಯೋದು. ಓದಿದ್ರ ಆಗ್ತೈತಿ, ಮಾಡೋದು ಮನಸ್ಸು ಬೇಕು. ಓಕೆ, ಇಷ್ಟೆಲ್ಲ ಡೀಟೇಲ್ ಯಾರು ಹೇಳ್ತಾರ್ರಿ ತಮ್ಮ? ಕ್ಲಾಸ್ ತಗೊಂಡವ್ರನ್ನ ಹೇಳಂಗಿಲ್ಲ. ನಾನು ಯಾಕೆ ಹೇಳಗತ್ತೀನ್ರಿ? ಪಾಸ್ ಆಗಿ ನಮಗೆ ಪೇಡ ತಗೊಂಬರ್ರಿ, ಸನ್ಮಾನ ಮಾಡ್ರಿ. ಬ್ಯಾಡ್ರಿಪ್ಪ, ನಿಮ್ಮ ಸನ್ಮಾನ ಬೇಡ, ನೀವು ನೌಕರಿ ಹತ್ರ ಸಾಕು, ಎಲ್ಲಾನು ಚಲೋ ಆಗ್ತದೆ. ನಿಮ್ಗೆ ಒಳ್ಳೇದಾಯ್ತು ಅಂದ್ರೆ ನಮಗೂ ಆಟೋಮೆಟಿಕ್ ಒಳ್ಳೇದಾಗ್ತದೆ ರೀ. ನಾನಂತೂ ಕರ್ಮ ಸಿದ್ಧಾಂತವನ್ನು ನಂಬಿದಂಥ ವ್ಯಕ್ತಿ. ನಾವು ಎಷ್ಟು ಚಲೋ ಕರ್ಮ ಮಾಡ್ತೀವಿ ಅಷ್ಟು ಬೆನಿಫಿಟ್ ನಮ್ಗೆ ಆಗುತ್ತದೆ. ನಾನು ಹೋದ ವರ್ಷ ಬರೀ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಒಂದೇ ವರ್ಷದೊಳಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೂ ಭಾಳ ಒಳ್ಳೇದಾಗ್ತಾ ಇದೆ. ಸೊ ಫ್ರೆಂಡ್ಸ್, ಒಳ್ಳೇದನ್ನ ಮಾಡು, ಒಳ್ಳೇದನ್ನೇ ನಿನ್ಗೆ ಪ್ರತಿಫಲ ಸಿಗುತ್ತದೆ. ಓಕೆ, ಇನ್ನೊಬ್ರಿಗೆ ಹೇಳ್ಕೊತ ಕೂಡಬೇಡ. ಈಗ ನಾನು ಹಿಂಗೆ ಮಾಡೀನಿ, ಮೊದಲು ನೀನು ಪಾಸ್ ಆಗು. ಫಸ್ಟ್ ಯು ಗೆಟ್ ದ ರಿಸಲ್ಟ್. ನಾ ಅಲ್ಲಿ ಕೆಲಸ ಮಾಡ್ತೀನಿ, ನಾನು ಇಲ್ಲಿ ಕೆಲಸ ಎಲ್ಲ ಬಿಟ್ಟು ಬಿಡಬೇಕು. ಪ್ರತಿ ತಿಂಗಳ ನಿಮ್ಗೆ ಎಷ್ಟು ಪಗಾರ ಕೊಡ್ತಾ ಇರೋರು? 10,000. 4 ತಿಂಗಳದೊಳಗೆ 40,000 ಹೋಗ್ಯದಂತ ತಿಳಿಯೋಣ. ಮೊದಲು ಪರೀಕ್ಷೆ ಪಾಸ್ ಆಗು. ಕಾಲೇಜ್ಗೆ ಜಾಯ್ನ್ ಆದ್ಮೇಲೆ ಫಸ್ಟ್ ಸ್ಯಾಲ್ರಿನೇ ನಿನಗೆ 32,000. ಏನಪ್ಪ ಇಲ್ಲ, ಈಗ ನೀನು 15,000 ಕೊಡ್ತಿದ್ರಂದ್ರೆ 60,000 ರೂಪಾಯಿ ಹೋಗ್ಯದಂತ ತಿಳ್ಕೊ. ಮನೆಯೊಳಗೆ ಕೂತು ಓದಪ್ಪ. ಇಲ್ಲ ಸರ್, ನನಗೆ ನೌಕರಿ ಬಿಡೋದು ಸಾಧ್ಯನೇ ಇಲ್ಲ ಅಂದ್ರೆ ಹಗಲ ರಾತ್ರಿ ಕೂತು ನಾನು ಹೇಳ್ದಷ್ಟು ಓದ್ಬೇಕಪ್ಪ. ಇದು ಓದಿದ ಮೇಲೆ ಇಂಪಾರ್ಟೆನ್ಸ್ ಆಫ್ ಪ್ರೊಸೀಡಿ ಅಂಡ್ ರೆಟೋರಿಕ್ ಓದಿದ ಮೇಲೆ ಏನು ಓದಬೇಕು? ನೋಬೆಲ್ ಪ್ರೈಸ್ ಅನ್ನ ಓದ್ಕೋಬೇಕು. ನೋಬೆಲ್ ಪ್ರೈಸ್, ಜಸ್ಟ್ ರೀಡ್ ದಿಸ್. ಎಲ್ಲ ಬಾಹ್ಯಾರಟ್ ಇರಬೇಕು. ಇದು ಬಾಹ್ಯಾರಟ್ ಐತಿ ನನಗೆ, ಇದಕ್ಕೆ 2 ಮಾರ್ಕ್ಸ್. ಆಮೇಲೆ ಬೂಕರ್ ಪ್ರೈಸ್, ಇದನ್ನು ಓದ್ರಿ, ಇದಕ್ಕೆ 2 ಮಾರ್ಕ್ಸ್. ಆಮೇಲೆ ಲಿಟರರಿ ಟರ್ಮ್ಸ್, ಎಲ್ಲರೂ M.H. Abrams books are referring. That book is Bible. That book is Bible, no doubt about it. Everyone should follow that book. But when after becoming assistant professor, you have to use that book and teach your student. ಈಗ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಓದ್ರಿ. ಲಿಟ್ರರಿ ಟರ್ಮ್ಸ್ 1 2 ಪೇಜ್ 128 ಲಿಟ್ರರಿ ಟರ್ಮ್ಸ್ ಐತಿ ಇದರಲ್ಲಿ. ಇಷ್ಟನ್ನೇ ಓದ್ರಿ, 10 ಮಾರ್ಕ್ಸ್ ಪಡೀರಿ. ಟೇಕ್ 10 ಮಾರ್ಕ್ಸ್. ಇದು ಓದಿದ ಮೇಲೆ 4 ಬುಕ್ಕನ್ನು ರೆಫರ್ ಮಾಡ್ರಿ ನೀವು ಪ್ಲೀಸ್. ಸರ್ 4 ಬುಕ್ ತೊಳಗೆ ದುಡ್ಡು ಇಲ್ಲ ಅನ್ನಬಾರ್ದು. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರ ಅಪ್ಪ. ನೀವು ವಿದ್ಯೆ ಸಲುವಾಗಿ ದುಡ್ಡು ಖರ್ಚು ಮಾಡಿದ್ರಂದ್ರೆ ನಿಮ್ಗೆ ನೀವು ನೋಡ್ರಿ, ನೀವು ಎಷ್ಟು ಮೇಲೆ ಹೋಗ್ತೀರಿ.
ಆಮೇಲೆ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್, ಹಿಸ್ಟ್ರಿ ಇಂಪಾರ್ಟೆಂಟ್ ಆಫ್ ಬ್ರೀಫ್ ಹಿಸ್ಟ್ರಿ ಆಫ್ ಬ್ರಿಟಿಷ್ ಲಿಟ್ರೇಚರ್, ಬ್ರೀಫ್ ಹಿಸ್ಟ್ರಿ ಆಫ್ ಬ್ರಿಟಿಷ್ ಲಿಟ್ರೇಚರ್. ಎಷ್ಟು ಪೇಜ್ ಅದಾವ ನೋಡ್ರಿ, ಬರೇ ಅಮ್ಮ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಬ್ರೀಫ್ ಹಿಸ್ಟ್ರಿ ಆಫ್ ಬ್ರಿಟಿಷ್ ಲಿಟ್ರೇಚರ್ 1 2 3 4 5 6 7 ಪೇಜ್ ಅಂಡ್ ಯು ವಿಲ್ ಗೆಟ್ 20 ಮಾರ್ಕ್ಸ್. ಬ್ರಿಟಿಷ್ ಹಿಸ್ಟ್ರಿ ಇಷ್ಟನ್ನೇ ಓದ್ರಿ. ಅದಾದ್ಮೇಲೆ ಈಗ ಬಂತು ಯೂನಿಟ್ ನಂಬರ್ 4 ನಾನ್ ಫಿಕ್ಷನ್. ನಾನ್ ಫಿಕ್ಷನ್ ಅಂದ್ರೆ ಏನು? ಮಹಾತ್ಮ ಗಾಂಧೀಜಿ ಬರೆದಿದ್ರಲ್ಲ ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಅಂತೇಳಿ, ಅಂತ ಬುಕ್ಗಳು ಇವೆಲ್ಲ ನಿಜ ಜೀವನದ ಮೇಲೆ ಆಧಾರಿತವಾಗಿರುವಂತ ಘಟನೆಗಳ ಮೇಲೆ ಆಧಾರಿತವಾಗಿರುವಂತ ಲಿಟರರಿ ವರ್ಕ್ ನಾನ್ ಫಿಕ್ಷನ್. ಯು ವಿಲ್ ಗೆಟ್ 14 ಮಾರ್ಕ್ಸ್. 12 ಮಾರ್ಕ್ಸ್. ನಾನ್ ಫಿಕ್ಷನಲ್ ಎಷ್ಟು ಪೇಜ್ ಐತಿ ನೋಡ್ರಿ, ಒಂದು ಪೇಜ್, ಒಂದೇ ಪೇಜ್ ಓದೋದು. ಸರ್ ಗ್ಯಾರಂಟಿ ಬೀಳ್ತವೇನ್ರಿ? ನೀವು ಗ್ಯಾರಂಟಿ ರಿಪೀಟ್ ಪ್ರಶ್ನೆ ಕೇಳಬಾರ್ದು, ಒಂದ್ಸಲ ಹೇಳಿದ್ರೆ ಮುಗೀತು. ಇದು ಒಂದು ಪೇಜ್, ಆಮೇಲೆ 4 ಬುಕ್ದೊಳಗಿಂದ ಕ್ವಶನ್ಸ್ ಅನ್ನ ಓದಿಕೊಳ್ಳಬೇಕು. ದೆನ್ ಗೋ ಫಾರ್ ಫಿಕ್ಷನ್. ಫಿಕ್ಷನ್ ಎಂದ್ರೇನು? ಇದಕ್ಕೆ 12 ಮಾರ್ಕ್ಸ್ ಯು ವಿಲ್ ಗೆಟ್ ಇಟ್ ಇಫ್ ಯು ಕವರ್ ಓನ್ಲಿ 1 ಪೇಜ್. ಇದನ್ನ ನಾನ್ ಫಿಕ್ಷನಲ್ ಪ್ರೋಸ್ ಅನ್ನ ಓದ್ಕೋಬೇಕು. ನಾನ್ ಫಿಕ್ಷನಲ್ ಪ್ರೋಸ್ ನೋಡಿ, ನಾನ್ ಫಿಕ್ಷನಲ್ ಫಿಕ್ಷನ್ 1 2 3 4 5 pages. Then go for a question bank. After unit number 2 poetry ಓದ್ರಿ, you will get 12 marks. ಎಷ್ಟು ಪೇಜ್ ಅದಾವ ಪೋಯೆಟ್ರಿ? ಬರೇ ಪೋಯೆಟ್ರಿ ಹೆಸರನ್ನ ನೆನಪಿಡ್ರಿ ಸಾಕು. 1 2 3 4 5 6 ಪೇಜ್, 7 ಪೇಜ್ ಓದ್ಕೋಬೇಕು. 12 ಮಾರ್ಕ್ಸ್ ಯು ವಿಲ್ ಗೆಟ್ ಇಟ್. ದೆನ್ ಡ್ರಾಮಾ ಎಂದ್ರೇನು? ಡ್ರಾಮಾ ನೋಡ್ರಿ, 1 2 3 4 ಪೇಜ್, 12 ಮಾರ್ಕ್ಸ್. ಸರ್ ಡ್ರಾಮಾದೊಳಗೆ ಒರಿಜಿನಲ್ ಸ್ಟೋರಿ ಓದಬೇಕನ್ನು? ಓದೋದಿಲ್ಲ ಸರ್. ನಾ ಓದ್ತೀನಿ, ಓದ್ಕೋತ ಅಲ್ಲೇ ಕುಂಡ್ರಿ. ನೀವು ಓದ್ತಂದವ್ ಅಲ್ಲೇ ಕುಂಡ್ರತ್ತೀನಿ. ನಾನು ಎಷ್ಟು ಹೇಳ್ತೀನಿ ಅಷ್ಟು ಬರೀ ಹ್ಞೂ ಅನ್ಬೇಕಪ್ಪ. ನಿನ್ಕಿ ಶಾಣೆ ಇದ್ದೀನಿ ಏನು ಇಲ್ಲೋ? ಪರೀಕ್ಷೆ ಪಾಸ್ ಆಗಿನಿ ಏನು ಇಲ್ಲೋ? ಶಾಣೆ ಇದ್ದವ್ರು ಮಾತು ಕೇಳಬೇಕಪ್ಪ. ಬಟ್ ನನಗೆ ಒಳ್ಳೆ ಪ್ರಶ್ನೆ, ಸರ್ ಐ ಆಮ್ ಸ್ಟೂಡೆಂಟ್ ಫ್ರಮ್ ಬೆಂಗಳೂರು ಯೂನಿವರ್ಸಿಟಿ, ಐ ವಾಂಟ್ ಟು ನೋ ಇನ್ ಡಿಟೇಲ್ ಇನ್ಫಾರ್ಮೇಶನ್. ಏಯವ್ವ, ನೀ ಬೆಂಗಳೂರದಾಗ ಓದು, ನೀ ಎಲ್ಲರೂ ಓದು, ಬಟ್ ರೀಡ್ ದಿಸ್ ಒನ್. ನನಗೆ ಭಾಳ ಹೈಫೈ ಇದ್ದವರು ಇಂಗ್ಲೀಷ್ ಒಳಗೆ ಮಾತಾಡೋರು ಅದ ರೀ. ಐ ಆಮ್ ನಾಟ್ ಹೈಫೈ ಇನ್ ಇಂಗ್ಲೀಷ್. ನೋಡ್ರಿ, ಇಷ್ಟೇ ಓದ್ರಿ. ಓಕೆ, ಡ್ರಾಮಾ ಇಷ್ಟು ಓದ್ಕೋಬೇಕು. ದೆನ್ 4 ಬುಕ್ದೊಳಗಿಂದ ಕ್ವಶನ್ ಬ್ಯಾಂಕ್. 4 ಬುಕ್ದೊಳಗಿಂದ ಕ್ವಶನ್ ಬ್ಯಾಂಕ್. ಈ 4 ಬುಕ್ದೊಳಗಿನ ಕ್ವಶನ್ ಬ್ಯಾಂಕ್ ನೀವು ರೆಫರ್ ಮಾಡಲೇಬೇಕು. ದೆನ್ ಓನ್ಲಿ ವಿಲ್ ಗೆಟ್ ಬಿಗ್ ರಿಸಲ್ಟ್. ಓಕೆ, ಸಕ್ಸಸ್. ಇಷ್ಟನ್ನ ತಾವೆಲ್ಲರೂ ಓದ್ರಿ. 1 2 3 4 ಇದೇ ಮೇನ್ ಲಿಟ್ರೇಚರ್ ಐತಿ ನೋಡ್ರಿ. ಎಲ್ಲಾ ಸ್ಟೂಡೆಂಟ್ಸ್ ಓದೋರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಡ್ರಾಮಾ, ಪೊಯೆಟ್ರಿ, ಫಿಕ್ಷನ್, ನಾನ್ ಫಿಕ್ಷನ್ ಇಲ್ಲಿ ಬರೋರ್ದೊಳಗೆ ಸಾಕಪ್ಪ ಅಂತಂತಾರೆ. ಎಲ್ಲರೂ ಡಿಫಿಕಲ್ಟ್ ಹೋಗೋದು ಇದೇ 4 ಚಾಪ್ಟರ್. ನೀವು 4 ಚಾಪ್ಟರ್ನ ಕಡ್ದು ನಾನು ಕೆಳಗಿಟ್ಟಿ, ಇವಕ್ಕೆ ತುಂಡು ಮಾಡಿ 4 ಯೂನಿಟ್ಗೆ ತೆಗೆದು ಇಲ್ಲಿ ಇಟ್ಟಿನಿ. ಮೇನ್ ಲಿಟ್ರೇಚರ್ ಇರೋದು ಇಲ್ಲಿ. ಈ ಲಿಟ್ರೇಚರ್ ಓದಲಿಲ್ಲ ಅಂದ್ರೂ ಯು ವಿಲ್ ಗೆಟ್ ದ ರಿಸಲ್ಟ್. ಇಲ್ಲೇ ರಿಸಲ್ಟ್ ಪಡಿತೀರಿ ನೀವು. ದೀಸ್ ಟಾಪಿಕ್ಸ್ ಅಂಡ್ ದೀಸ್ ಆರ್ ದ ಸಬ್ ಟಾಪಿಕ್ಸ್. ಸೊ ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಅಂಡರ್ಸ್ಟುಡ್ ಮೈ ವರ್ಡ್ಸ್. I hope you got confidence how to read English literature. I promise you that you will get big result after reading my books. You can read any other's books, no problem at all. But please read in such a way. Okay, this is the blueprint of success. This is the roadmap of success. This is the main path of success. So thank you so much. Namaskar. Very good.